ಏನು ಮಾಡ್ತಾವನ್ನ ಪ್ರೇರೇಪಿಸ್ತು. ಹೇಳ್ರಿ, ಯೆಹೋವನ ಆತ್ಮ ಅವನನ್ನು ಪ್ರೇರೇಪಿಸ್ತಂತೆ. ಹಲ್ಲೆಲೂಯಾ. ಏನು ಮಾಡೋಕ್ಕೆ? ಮುಂದೆ ಓದ್ಕೊಳ್ಳೋದ್ರೆ ಗೊತ್ತಾಗ್ತಿದೆ ಏನು ಮಾಡೋಕ್ಕಂತ. ಏನಕ್ಕೆ ಪ್ರೇರೇಪಿಸ್ತಂತೆ ಅವನ್ನ? ನೋಡಿ, ಯೆಹೋವನ ಆತ್ಮ ಬಂದ್ಬಿಟ್ಟು ಕೆಟ್ಟದಕ್ಕೆ ಪ್ರೇರೇಪಿಸೋದಿಲ್ಲ. ಸ್ವಲ್ಪ ಮಾನಿಟರ್ ಕೊಡು. ಹಾಂ. ಇದಲ್ಲದೆ ಚೋರ್ಗಕ್ಕೂ ಯಶ್ಪಾಪೋಲಿಗೂ ಮಧ್ಯದಲ್ಲಿ ದಾನನ ದಂಡಿನಲ್ಲಿ ಅವನನ್ನು ಕರ್ತನ ಆತ್ಮವು ಆಗಾಗ್ಗೆ ಪ್ರೇರೇಪಿಸುವುದಕ್ಕೆ ಪ್ರಾರಂಭಿಸಿತು. ಏನು ಮಾಡೋಕ್ಕಾಗಿ ಪ್ರೇರೇಪಿಸಿರ್ಬೋದು? ಕೆಟ್ಟ ಕೆಲಸ ಮಾಡೋಕ್ಕಾಗಿ, ಒಳ್ಳೆ ಕೆಲಸ ಮಾಡೋಕ್ಕಾಗಿ. ಈ ಒಳ್ಳೆಯದು ಕೆಟ್ಟದು ಬಂದು ಎಲ್ಲಿ ಸ್ಟಾರ್ಟ್ ಆಯಿತು? ಏದೇನ್ ತೋಟದಲ್ಲಿ. ಈ ಒಳ್ಳೆಯದು ಕೆಟ್ಟದ್ದು ಮಾಡೋಕ್ಕಾಗಿ ಅಲ್ಲ, ದೇವರ ಚಿತ್ತವನ್ನು ನೆರವೇರಿಸೋಕ್ಕಾಗಿ. ಇವತ್ತು ನಾವು ಹೆಂಗೆ ನೋಡ್ತೀವಿ ಒಬ್ಬರನ್ನ? ಇವನು ಒಳ್ಳೆಯವನ ಕೆಟ್ಟವನ, ಕರೆಕ್ಟಾ? ಅದು ಏಸಾಮಿ ಹಂಗೆ ನೋಡಲ್ಲ. ಹಂಗೇನಾದ್ರು ಏಸಾಮಿ ನೋಡಿದರೆ ಯಾರಿಗೂ ಪ್ರಾಣ ಕೊಡೋಕ್ಕೆ ಆಗ್ತಾಯಿದ್ದಿಲ್ಲ. ಬಟ್ ನಾವು ಹೇಳೋದು, ವಾಡು ಮಂಚೋಡ, ವಾಡು ಶೆಡ್ಡೋಡ, ವಾಡು ಸರಿಲೇದ, ಅವ್ನು ಸರಿ ಇಲ್ವಾ, ಅವನು ಸರಿ ಇಲ್ಲ. ಬೈಬಲ್ ಕಾನ್ಸೆಪ್ಟಲ್ಲಿ ಒಳ್ಳೆಯದರ ಕೆಟ್ಟದರ ಅರಿವು ಇಲ್ಲ, ಪರಿಶುದ್ಧ ಆತ್ಮನ ಅರಿವು. ಹೇಳ್ರಿ, ಹೋಲಿ ಸ್ಪಿರಿಟ್. ಅದು ಏದೇನ್ ತೋಟದಲ್ಲಿ ಒಳ್ಳೆಯದರ ಕೆಟ್ಟದರ ಅರಿವು ಅವ್ರಿಗುಂಟಾಯಿತು. ಬಟ್ ಇಲ್ಲಿ ಪರಿಶುದ್ಧಾತ್ಮನ ಅರಿವು. ಆಮೇಲೆ ನಾವಿವತ್ತು ಎಲ್ಲನೂ ಕೂಡ ಏನು ನೋಡ್ತೀವಿ? ಗುಡ್ ಆ್ಯಂಡ್ ಬ್ಯಾಡ್. ಇದು ತಗೊಂಡ್ರೆ ಸರಿ ಇಲ್ಲ, ಇದು ಕೆಟ್ಟದು, ಇದು ಒಳ್ಳೆಯದು, ಇದು ಕೆಟ್ಟದ್ದು ಒಳ್ಳೆಯದು. ಆದ್ರೆ ಬೈಬಲ್ ಹೇಳ್ತಿದೆ ದೇವರ ಆತ್ಮ. ಜೋರಾಗಿ ಹೇಳ್ರಿ, ದೇವರ ಆತ್ಮ, ಹೋಲಿ ಸ್ಪಿರಿಟ್. ಏನಕ್ಕೆ ಪ್ರೇರೇಪಿಸ್ತಂತೆ ಅವನ್ನ? ಓದಿ, ಏನಕ್ಕೆ ಪ್ರೇರೇಪಿಸ್ತಂತೆ? ಅಲ್ಲ ಬಿಟ್ಬಿಟ್ರೆ ಸಂಸೋನನ ವಿವಾಹವು, ಸಂಸೋನನು ಘಟ್ಟ ಇಳಿದು ತಿಮ್ನ ಊರಿಗೆ ಹೋಗಿ ಅಲ್ಲಿ ಫಿಲಿಸ್ಟಿಯರ ಹೆಣ್ಣುಗಳಲ್ಲಿ ಒಬ್ಬಳನ್ನು ನೋಡಿ ತಿರುಗಿ ತಂದೆ ತಾಯಿಗಳ ಬಳಿಗೆ ಬಂದು ಅವರಿಗೆ, ನಾನು ತಿಮ್ನಾ ಊರಲ್ಲಿ ಒಬ್ಬ ಫಿಲಿಸ್ಟಿಯ ಹೆಣ್ಣನ್ನು ನೋಡಿದ್ದೇನೆ, ಆಕೆಯನ್ನು ನನಗೆ ಮದುವೆ ಮಾಡಿಕೊಡಿ ಎಂದು ಹೇಳಿದನು. ಓಕೆ, ಇವಾಗ ಅನೇಕರು ಏನಂತಾರೆ, ಅವನು ಹೋಗ್ದ, ಅವ್ರು ಸಿಕ್ಕಿದ ಹುಡುಗಿನೆಲ್ಲ ಏನು ಮಾಡ್ದ? ಮಾತಾಡಿ. ಯೂತ್ ಮೀಟಿಂಗಲ್ಲಿ ಫಸ್ಟ್ ಟೀಚ್ ಮಾಡೋದೇನು? ಯೂಟ್ಯೂಬ್ ಬಗ್ಗೆ ಹೇಳ್ತಾರೆ, ಬರೀ ಪಾಪದ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಇಲ್ಲಿ ಫಸ್ಟ್ ಪಾಯಿಂಟ್ ಏನು ನೋಡ್ತೀವಿ? ಅವನು ಹುಡುಗಿ ನೋಡ್ದ, ಯಾರ ಹತ್ರ ಹೋಗಿ ಹೇಳ್ದ ಮ್ಯಾಟ್ರನ್ನ? ತಂದೆ ತಾಯಿಗಳ ಹತ್ರ. ಹಲ್ಲೆಲೂಯಾ. ನೋಡಿ, ಕೆಲವು ಬಾರಿ ಕೆಲವು ವಿಷಯಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸುವಾಗ ಅಲ್ಲಿ ಬೇರೆಯೇ ಕಾಣಿಸ್ತೈತೆ ನಮಗೆ. ಆಮೇಲೆ ಅಲ್ಲಿ ನಾವು ಒಳ್ಳೆಯದರ ಕೆಟ್ಟದರ ಇದನ್ನು ತೆಗೆದು ಬಿಸಾಕ್ಬಿಟ್ಟು ಅದನ್ನು ಕರೆಕ್ಟಾಗಿ ನೋಡುವಾಗ ಪರಿಶುದ್ಧಾತ್ಮ ನಮಗೆ ತುಂಬ ಕ್ಲಿಯರಾಗಿ ತೋರಿಸ್ತಾನೆ. ಯಾಕೆ ಕಳೆದ 3 ದಿನಗಳಿಂದ ನೀವು ಗಮನಿಸ್ತಾ ಇರೋದು, ಬೆಳಗ್ಗೆ ಬಂದವರು, ಮಧ್ಯಾಹ್ನ ಬಂದವರು, ರಾತ್ರಿ ಬಂದವರು ಪಾಸ್ಟ್ ಪರಿಶುದ್ಧಾತ್ಮನ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಯಾಕಂದರೆ ಪರಿಶುದ್ಧಾತ್ಮನ ಬಗ್ಗೆ ನಮಗೆ ಅರಿವಿಲ್ಲ ಅಂದರೆ ನಮ್ಮ ಲೈಫ್ ಚೆನ್ನಾಗಿರೋದಿಲ್ಲ. ವಾಕ್ಯ ನಿಮಗಿರ್ಬೋದು, ವಾಕ್ಯನ ಕನ್ಫರ್ಸ್ ಮಾಡ್ಬೋದು. ನೀವು ಹೇಳ್ಬೋದು, ಪಾಸ್ಟರ್ ವಾಕ್ಯ ಡೈಲಿ ಕನ್ಫರ್ಸ್ ಮಾಡ್ತೀವಿ, ವಾಕ್ಯ ಡೈಲಿ ಅರಿಕೆ ಮಾಡ್ತೀವಿ. ಓಕೆ, ಒಳ್ಳೆಯದು. ಆದರೆ ಆ ವಾಕ್ಯವು ನಿಮ್ಮ ಲೈಫಲ್ಲಿ ನೆರವೇರಬೇಕು ಅಂದರೆ ಪರಿಶುದ್ಧಾತ್ಮನ ಸಹಾಯ ಬೇಕು. ಪರಿಶುದ್ಧಾತ್ಮನು ಅದನ್ನು ನೆರವೇರಿಸುವನಾಗಿದ್ದ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ನಾನು ಹೋಗಿ ನಿಮಗೊಬ್ಬ ಸಹಾಯಕನನ್ನು ಕಳಿಸ್ಕೊಡ್ತೇನೆ ಅಂತ. ಯಾರ ಜೊತೆ ಇರಕ್ಕೆ ಹೋಗಿ? ಯಾರ ಜೊತೆ ಇರಕ್ಕೆ ಮಾತಾಡಬೇಕು. ಯಾರ ಜೊತೆ? ನಮ್ಮ ಜೊತೆ ಇರೋಕ್ಕಾಗಿ. ಪಕ್ಕದ ಹೇಳ್ರಿ, ಯಾರ ಜೊತೆ? ನಮ್ಮ ಜೊತೆ ಇರೋಕ್ಕಾಗಿ ದೇವರು ಕಳಿಸಿದ್ದು. ಅದಕ್ಕೆ ಅವ್ರು ಏನು ಹೇಳ್ತಾರೆ ಯೋಹಾನ ಶುಭ ಸಂದೇಶದಲ್ಲಿ 16ನೇ ಅಧ್ಯಾಯ 13ನೇ ವಚನದಲ್ಲಿ ಏನು ಹೇಳ್ತಾರೆ ನೋಡಿ. ಓದಿ 16:13 ಬೇಗ. ಸತ್ಯದ ಆತ್ಮನು ಬಂದಾಗ ಎಲ್ಲರೂ ಅದ್ರ ಮೇಲೆ ಕಣ್ಣಿಡ್ರಿ. ಆ ಕಣ್ಣು ನೀವು ನೋಡುವಾಗಲೇ ಆ ವಾಕ್ಯ ನಿಮ್ಮೊಳಗೆ ಪ್ರವೇಶ ಆಗ್ತಿತ್ತು.
ಸತ್ಯದ ಆತ್ಮನು ಬಂದಾಗ, ಸತ್ಯದ ಆತ್ಮನು ಬಂದಾಗ, ಒಳ್ಳೆ ಆತ್ಮನ್ ಬರೀಲಿಲ್ಲ, ಸತ್ಯದ ಆತ್ಮನು. ಜೋರಾಗಿ ಹೇಳ್ರಿ, ಸತ್ಯದ ಆತ್ಮನು ಬಂದಾಗ, ಹೇಳ್ರಿ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ, ಏನ್ ಮಾಡ್ತಾರಂತೆ? ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲೂ ಸತ್ಯಕ್ಕೆ ಸೇರಿಸುವನು. ಸತ್ಯಕ್ಕೆ ಸೇರಿಸ. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಹಾಡುವನು. ಎಲ್ಲಿಂದ ಕೇಳಿಸ್ಕೊಂಡ್ ಬಂದಿದ್ದಾನೆ? ಅವರು ಪರಲೋಕದಿಂದ ತಂದೆ ದೇವರು ಎಲ್ಲ ಹೇಳಿ ಕಳಿಸಿದ್ದಾರೆ. ಯಾರಿಗೆ? ಪರಿಶುದ್ಧಾತ್ಮರಿಗೆ. ನನ್ನ ಮಕ್ಕಳನ್ನು ಹೀಗೆ ನಡೆಸ್ಬೇಕು, ನೀನು ನನ್ನ ಮಕ್ಕಳಿಗೆ ಇದನ್ನೇ ಹೇಳಬೇಕು, ಹೀಗೆ ಅವ್ರಿಗೆ ಹೇಳಿಕೊಡ್ಬೇಕು. ಇವತ್ತು ಅನೇಕ ಸಂದರ್ಭದಲ್ಲಿ ನಾವು ಪರಿಶುದ್ಧಾತ್ಮನ ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಬೆಳಿಗ್ಗೆ ಎದ್ದ ತಕ್ಷಣ ಹೇಳಬೇಕಾದ ಒಂದೇ ಒಂದು ವಿಷಯ ಏನು ಗೊತ್ತಾ? ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್. ನೋಡಿ, ಪರಿಶುದ್ಧಾತ್ಮರಿಂದ ನಾವು ಪ್ರೇರೇಪಿಸಲ್ಪಡುವಾಗ ನಾನು ಹೇಳ್ತೀನಿ ನೋಡ್ರಿ, ಖಂಡಿತವಾಗಲೂ ನಮ್ಮ ಲೈಫಲ್ಲಿ ಒಳ್ಳೆ ಕಾರ್ಯಗಳೇ ನಡೀತೈತೆ, ಸತ್ಕಾರ್ಯಗಳು ನಡೀತೈತೆ, ಮಿರಕಲ್ಸ್ ನಡೀತೈತೆ. ಪರಿಶುದ್ಧಾತ್ಮದಿಂದ ಪ್ರೇರೇಪಿಸಲ್ಪಡದೆ ಸೈತಾನಿಂದ ನಾವು ಪ್ರೇರೇಪಿಸಲ್ಪಡುವಾಗ ತಪ್ಪಾದ ಮಾರ್ಗದಲ್ಲಿ ನಮ್ಮನ್ನ ಸೈತಾನ ತಗೊಂಡೋಗುತ್ತಾನೆ. ಹಲ್ಲೆಲೂಯಾ. ನೋಡಿ, ಇವತ್ತು ಒಂದು ಹೇಳ್ತೀನಿ ಸಭೆಗೆ, ಈ 40 ದಿನಗಳು ಕೂಡ ಪರಿಶುದ್ಧಾತ್ಮರ ಬಗ್ಗೆ ಅಧಿಕವಾಗಿ ತಿಳ್ಕೊಳ್ಳಿ. ಯಾಕಂದ್ರೆ ನೀವು ಎಷ್ಟೋ ಸೇವಕರು ಬಂದು ವಾಕ್ಯ ಹೇಳಿ 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 ಅದು ಬುರುಡೆ ಒಳಗೆ ಹೋಗಿಲ್ಲ ಕೆಲವರಿಗೆ. ಯಾಕೆ? ಪರಿಶುದ್ಧಾತ್ಮನ ಸಹಾಯ ಇಲ್ಲದ ಕಾರಣ. ಅದಕ್ಕೆ ಒಂದೇ ದೇವ್ರು ಹೇಳಿದ್ರು, ಅವ್ರಿಗೆ ಅರ್ಥ ಆಗ್ಬೇಕಂದ್ರೆ ನನ್ನ ಬಗ್ಗೆ ಪರಿಶುದ್ಧಾತ್ಮನ ಬಗ್ಗೆ ಅಧಿಕವಾಗಿ ಅವ್ರಿಗೆ ತಿಳಿಸು. ನನ್ನ ಸಹಾಯ ಇಲ್ದಿರ ಯಾವುದು ಕ್ರಮ ಆಗಲ್ಲ. ಬರೇ ವಾಕ್ಯ ಮಾತ್ರ ಬಂದರೆ ಏನು ಮಾಡೋಕ್ಕಾಗಲ್ಲ. ಯೇಸು ಸ್ವಾಮಿ ವಾಕ್ಯವಾಗಿದ್ದಾನೆ. ಯೇಸು ಸ್ವಾಮಿ ಇದ್ರೆ, ಯೇಸು ಸ್ವಾಮಿ ಪರಿಶುದ್ಧಾತ್ಮನ ಬೇಡ, ನಮಗೆ ನೀನು ಮಾತ್ರ ಬೇಕು ಅಂದರೆ, ಇಲ್ಲಪ್ಪ ಪರಿಶುದ್ಧಾತ್ಮ ಇಲ್ಲಾಂದರೆ ನಾನು ಏನು ಮಾಡೋಕ್ಕಾಗಲ್ಲ ಅಂತ. ಇವಾಗ ಪರಿಶುದ್ಧಾತ್ಮ ಬಂದ್ಬಿಟ್ಟು, ಪರಿಶುದ್ಧಾತ್ಮರೇ ವಾಕ್ಯ ನನಗೆ ಬೇಡ, ನೀವು ಮಾತ್ರ ಇದೇ ಸಾಕಾದ್ರೆ, ಅವ್ರು ಹೇಳ್ತಾರೆ ವಾಕ್ಯ ಇಲ್ದಿರ ನಾನು ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಇವರಿಬ್ಬರು ಇಲ್ದಿರ ತಂದೆ ದೇವರು ಏನು ಮಾಡೋಕ್ಕಾಗಲ್ಲ. ಹೇಳ್ರಿ, ವಾಕ್ಯ ಇಲ್ದಿರ ಪರಿಶುದ್ಧಾತ್ಮನ ಏನು ಮಾಡೋಕ್ಕಾಗಲ್ಲ. ಪರಿಶುದ್ಧಾತ್ಮರು ಒಬ್ಬರೇ ಇದ್ದು ವಾಕ್ಯ ಇಲ್ಲ ಅಂದರೆ ಪರಿಶುದ್ಧಾತ್ಮ ಏನು ಮಾಡೋಕ್ಕಾಗಲ್ಲ. ವಾಕ್ಯ ಇದ್ದು ಇವರಿಲ್ಲ. ನೋಡಿ, ಒಬ್ರು ಇಲ್ಲ ಅಂದರೆ ಒಬ್ಬರು, ನಾವು ಅಂದರೆ ಒಬ್ರಿಲ್ಲ ಅಂದರೆ ಏನೋ ಮಾಡ್ಕೊಂಡ್ಬಿಡ್ತೀವಿ. ಅವನು ಬಂದಿಲ್ಲ ಅಂದರೆ ಬಿಡು, ನಾನು ಹೋಗ್ತೀನಿ ಬಿಡು. ಅದು ನಿಮ್ಮ ಕ್ಯಾರೆಕ್ಟರ್. ಆದರೆ ದೇವರ ಕ್ಯಾರೆಕ್ಟರ್ ಯಾವತ್ತೂ ಕೂಡ ಅನ್ಯೋನ್ಯತೆ, ಅನ್ಯೋನ್ಯತೆ, ಅನ್ಯೋನ್ಯತೆ. ಪದ ಹೇಳ್ರಿ, ಅನ್ಯೋನ್ಯತೆ. ಅವರು ಬಿಟ್ಕೊಡೋದೇ ಇಲ್ಲ, ಬಿಟ್ಕೊಡೋ ಚಾನ್ಸ್ ಇಲ್ಲ. ನೀನು ಬಿಟ್ಕೊಡ್ಬೋದು. ಇವತ್ತು ನೀನು ಯಾರನ್ನು ಹೊಗಳ್ತಾ ಇದೆಯೋ ನಾಳೆ ಅವ್ರನ್ನ ತಗೊಳ್ಬೋದು. ಆದರೆ ದೇವರ ಆತ್ಮನು, ವಾಕ್ಯವಾದವನು, ತಂದೆ ಆದವನು, ಆ ಟ್ರಿನಿಟಿ ಅದರಲ್ಲಿ ಇವಾಗ ನಮ್ಮನ್ನು ಸೇರಿಸ್ಕೊಂಡಿದ್ದಾರೆ. ನಮ್ಮನ್ನು ಕೂಡ ಯಾವುದೇ ಕಾರಣಕ್ಕೂ ಅಪ್ಪ, ಪರಿಶುದ್ಧಾತ್ಮ, ವಾಕ್ಯ ಬಿಟ್ಟು ಕೊಡೋದಿಲ್ಲ. ಈಗ ಫ್ಯಾಮಿಲಿ, ಹೋಲಿ ಫ್ಯಾಮಿಲಿ ಅಂದ್ರೆ ಏನು ನಿಲ್ಸ್ಕೊಂಡಿದ್ರ? ತಂದೆ, ಮಗ, ಪರಿಶುದ್ಧಾತ್ಮ. ಈಗ ನಮ್ಮನ್ನು ದೇವರು ಸೇರಿಸ್ಕೊಂಡಿದ್ದಾರೆ. ಇನ್ನೊಂದು ಎಕ್ಸ್ಟ್ರಾ ನ್ಯೂ ಬಾರ್ನ್ ಹೊಸದಾಗಿ ನಾವು ಸೇರ್ಕೊಂಡಿದ್ದೀವಿ. ನಮ್ಮನ್ನು ಕೂಡ ದೇವರು ಎಲ್ಲೂ ಬಿಟ್ಟು ಕೊಡುವ ದೇವರಲ್ಲ. ಅದಕ್ಕೊಂದು ಹಾಡು ಯಾರು ಹಾಡಿದ್ದಾರೆ, ನನ್ನ ಬಿಟ್ಟು ಕೊಡದಾತನೇ ಅಂತ ಕೇಳಿದಿರಾ? ಅವರು ಹಾಡು ಹಾಡಿದ್ರು. ಬೈಬಲಲ್ಲಿ ಈ 3 ಜನರ ಅನ್ಯೋನ್ಯತೆ ನಾವು ತಿಳ್ಕೊಂಬಿಟ್ರೆ, ನಾನು ಹೇಳ್ತೀನಿ, ಸಭೆಯಲ್ಲಾಗಲಿ ಕುಟುಂಬದಾಗಲಿ ಒಬ್ಬರನ್ನು ಬಿಟ್ಟು ಕೊಡದ ಹಾಗೆ ಪರಿಶುದ್ಧಾತ್ಮ ನಿಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವ ದೇವನಾಗಿದ್ದಾನೆ. ಅಷ್ಟು ಅನ್ಯೋನ್ಯತೆ. ನೋಡಿ, ನಾನು ಬೆಳಿಗ್ಗೆ ಹೇಳಿದೆ, ಮತ್ತೊಂದ್ಸಲಿ ಓದ್ರಿ ಆದಿಕಾಂಡ ಪುಸ್ತಕ. ಇದನ್ನು ನೀವು ಎಷ್ಟು ಸಲ ಓದ್ತಿರೋ, ನಾವು ಇನ್ನೂ ಆದಿಕಾಂಡದಲ್ಲಿ 1ನೇ ವಾಕ್ಯ 3ನೇ ವಾಕ್ಯನ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ನೋಡಿ, ನಾವು ಹೇಳ್ತಾ ಇದ್ರೆ ನೀವೇನೋ ಯೋಚನೆ ಮಾಡ್ತಾ ಇದ್ದೀರ. ಯಾವತ್ತು ನೀವು ಏನೋ ಯೋಚನೆ ಮಾಡುವಾಗ ಪರಿಶುದ್ಧಾತ್ಮ ನಿಮ್ಮೊಂದಿಗೆ ಎನ್ಕೌಂಟರ್ ಆಗೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಪರಿಶುದ್ಧಾತ್ಮ ಹೇಳ್ತಾರೆ, ಅವ್ರ ಜೊತೆ ಅವ್ರು ಕೇಳು ಅಂತ. ಸರಿ, ನಾನು ಕೆಳಗೆ ಬಂದುಬಿಡ್ತೀನಿ ನಿಮ್ಮ ಜೊತೆ, ಅದು ತಂದಿಲಿಕ್ಕಪ್ಪ. ಯಾಕಂದರೆ ಕೆಳಗೆ ಪ್ರಸಂಗ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಡಿದೆಲ್ಲ. ಹಲ್ಲೆಲೂಯ. ಆ ಸ್ಟ್ಯಾಂಡ್ ಹಂಗೆ ತಂದುಬಿಡಲ್ಲಿ. ಥ್ಯಾಂಕ್ ಯು ಜೀಸಸ್. ಇದ್ದೀರಾ? ನಿಮ್ಮ ಹತ್ರ ಬಂದುಬಿಡ್ತೀನಿ ಸ್ವಲ್ಪ. ಹಾಗಾದರೆ ವಾಕ್ಯ ಚೆನ್ನಾಗಿ ಕೇಳ್ತೀರಿ ನೋಡೋಣ. ಇದ್ದೀರಾ? ಹಾಗಾದರೆ ವಾಕ್ಯ ಕೇಳ್ತೀರಿ. ಇನ್ನು ನನ್ನ ಗಮನಿಸಿ ಸ್ವಲ್ಪ ಒಂದೇಡಪ್ಪ, ಓಡಾಡಬೇಕು ಸ್ವಲ್ಪ ನಾನು. ಬಿಡು. ಓಕೆ, ಅವರಲ್ಲಿ ಅನ್ಯೋನ್ಯತೆ. ಜೋರಾಗಿ ಹೇಳ್ರಿ. ಈ ಅನ್ಯೋನ್ಯತೆ ಯಾರು ಕೊಡೋದು ಗೊತ್ತಾ? ಹೋಲಿ ಸ್ಪಿರಿಟ್. ಪ್ರಪಂಚ ಉಂಟಾಗಿ ಎಷ್ಟೋ ವರ್ಷ, ಬಿಡಿ ಸಾಕ್ಬಿಡು. ಪ್ರಪಂಚ ಉಂಟಾಗಿ ಎಷ್ಟೋ ವರ್ಷಗಳಾಯಿತು. ಇವತ್ತಾದರೂ
ತಂದೆ ಮಗ ಜಗಳ ಆಡ್ಕೊಂಡ್ರಂತ ಎಲ್ಲಾದ್ರೂ ಇದೆಯಾ? ಶಬ್ದ ನೀವು ಜಗಳ ಆಡ್ಕೊತೀರ, ನಾವು ಜಗಳ ಆಡ್ಕೊತೀವಿ. ಆದರೆ ಆ ಟ್ರಿನಿಟಿ ಎಲ್ಲಾದರೂ ಕೂಡ ಜಗಳ ಆಡಿದುಂಟಾ? ಅವರಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ ಎಲ್ಲ ಅವ್ರು 3 ಜನರಲ್ಲಿ ಇದ್ದಿದ್ದನ್ನ ಈಗ ಅವರು ನಮ್ಮಲ್ಲಿ ಬರಲಿ ಅಂತ ಎದುರು ನೋಡ್ತಾ ಇದ್ದಾರೆ. ಆಮೇಲೆ ನೀವು ಡೈಲಿ ಯಾರು ಸಹಾಯ ಕೇಳಬೇಕು ಗೊತ್ತಾ? ನೀವು ಕೆಲಸಕ್ಕೆ ಹೋಗುವಾಗ, ಬರುವಾಗ, ಎಜುಕೇಷನ್ಗೆ ಹೋಗುವಾಗ ಪರಿಶುದ್ಧಾತ್ಮನ ಸಹಾಯ ಜಾಸ್ತಿ ಕೇಳ್ರಿ. ಓದಿ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ ಒಂದು 3ನೇ ವಚನ. ಸರಿ, 1ನೇ ವಾಕ್ಯದಿಂದ ಓದ್ರಿ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿ ಇತ್ತು. ಭೂಮಿ ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕತ್ತಲಿತ್ತು. ಹೇಳ್ರಿ, ಆದಿ ಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ದೇವರಾತ್ಮನು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ದೇವರಾತ್ಮನು ಜಲ ಸಮೂಹಗಳ ಮೇಲೆ ಓಡಾಡ್ತಾ ಇದ್ರಂತೆ. ಆ ಕಡೆಗೆ ಈ ಕಡೆಗೆ ಓಡಾಡ್ತಾ ಇದ್ರಂತೆ. ಆಗ ದೇವರು, ಒಂದು ನಿಮಿಷ ಇರಮ್ಮ, ಪರಿಶುದ್ಧ ಬಿಡು ಓಡಾಡ್ಲಿ. ಓಕೆ, ಪರಿಶುದ್ಧಾತ್ಮ ಏನು ಮಾಡಿ ನೋಡ್ರಿ, ಅಲ್ಲಿ ಗಮನಿಸಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ಪರಿಶುದ್ಧಾತ್ಮ ಏನು ಮಾಡ್ತಾ ಇದ್ರಂತೆ? ಓಡಾಡ್ತಾ ಇದ್ರಂತೆ ಆ ಕಡೆ ಈ ಕಡೆ. என்ன பண்ணார் ஆண்டவர்? ஆவியானவர் அப்படிಯೂ இப்படிಯೂ ಹೆಂಗಂದ್ರೆ, ಇವಾಗ ನೋಡಿ, ಡಿಲಿವರಿಗೆ ಹೆಂಡ್ತಿನ ಒಳಗೆ ಕಳಿಸ್ಬಿಟ್ಟು ಗಂಡ ಏನು ಮಾಡ್ತಾ ಇರ್ತಾನೆ? ಒಳ್ಳೆ ಗಂಡ. ನಾವೆಲ್ಲ ಕೆಟ್ಟ ಗಂಡನಂತೀರಾ? ನಾನು ಹೆಂಡ್ತಿನ ಡೆಲಿವರಿ ಕಳಿಸ್ಬಿಟ್ಟು ಹೋಗಿ ಪ್ರೀಚ್ ಮಾಡ್ತಾ ಇದ್ದೆ, ಆಗ ನಾನು ಕೆಟ್ಟ ಗಂಡನ? ಬಟ್ ಪಿಕ್ಚರಲ್ಲಿ ತೋರಿಸ್ತಾರೆ, ಹಿಂಗೆ ತೋರಿಸ್ತಾರೆ ನಮಗೆ. ಡೆಲಿವರಿಗೆ ಒಳಗೋಗಿದ್ರೆ ಗಂಡ ಹೊರಗಡೆಯಿಂದ ಡಾಕ್ಟರ್ ಬಂದು, ನಿಮಗೊಂದು ಮಗು ಹುಡ್ತಂದ್ರೆ, ಏನು ಮಗು? ಫಸ್ಟು ಗಂಡ ಆದರೆ ಓಹೋ ತಂದಿಟ್ಬಿಡ್ತಾನೆ ಗಂಟು ಅಂತ. ಗಂಡು ಅಂದರೆ ಲಡ್ಡು, ಹೆಣ್ಣು ಅಂದರೆ ಹೆಣ್ಣ. ಸರಿ, ದೇವರು ಯಾವುದನ್ನು ಕೊಟ್ಟರು ಕೂಡ ಅದು ಆಶೀರ್ವಾದ ಉಳ್ಳದೆ. ಆಮೇಲೆ ಹಾಲೆಲೂಯ ಹೇಳ್ರಿ, ಯಾವುದನ್ನು ಕೊಟ್ಟರು ಅದು ಆಶೀರ್ವಾದ ಉಳ್ಳದೆ. ಬರೀ ಗಂಡು ಮಾತ್ರ ಅಂತ ಯೋಚನೆ ಮಾಡ್ತಾರೆ. ಅನೇಕರು ಅದೇ ಟೆನ್ಷನಲ್ಲಿ ಇರ್ತಾರೆ. ಹೆಣ್ಣು ಕೂಡ ಕುಟುಂಬದ ಒಂದು, ನಾನು ಆಗ ಹೇಳ್ತೀನಲ್ಲ, ಮಲ್ಟಿಪ್ಲೈ ಮಾಡುವಂಥ ಒಂದು ಪಾತ್ರೆ. ಅದು ಪಾತ್ರೆ. ಹಾಲೆಲೂಯ. ಇದ್ದೀರಾ? ಮೊನ್ನೆ ಯಾವುದೊಂದು ವಿಡಿಯೋ ನೋಡ್ತಾ ಇದ್ದೆ. ಅವರೊಬ್ಬ ಆ್ಯಕ್ಟ್ರು, ಅವರು 40 ದಿನ ನೀನು ಹಾಸ್ಪಿಟ್ಲ್ ಇದ್ದಾರಂತೆ. ಐ ಥಿಂಕ್ 40 ದಿನ, 1 ತಿಂಗಳು 2 ತಿಂಗಳು ಗೊತ್ತಿಲ್ಲ, ಹಾಸ್ಪಿಟ್ಲ್ ಇದ್ದಾರಂತೆ. ಅವ್ರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದೇ ಗಂಡು ಮಗು ಆಗಿದ್ರೆ ಯಾರನ್ನಾದ್ರೂ ಕಳಿಸ್ಬಿಟ್ರೆ ನೋಡ್ಕ ನಮ್ಮ ಅಪ್ಪ ನಾನು ಹೋಗ್ಬಿಡ್ತಾ ಇದ್ದ. ಆದರೆ ಹೆಣ್ಮಗು ಇದ್ದಿದ್ದಕ್ಕೆ ನನ್ನ ಜೊತೆಯಲ್ಲೇ ಇದ್ದು ನಾನು ಟ್ರೀಟ್ಮೆಂಟ್ ಕೊಟ್ಟು ಮನೆ ಕರ್ಕೊಂಬಂದ್ಲು. ಅದನ್ನು ನೀವು ಹೆಣ್ಮಕ್ಳನ್ನ ಕೀಳಾಗಿ ನೋಡಬೇಡ್ರಿ ಅಂತ ಅವನು ಹೇಳಿದ್ರೆ ಕೇಳ್ತೀವಿ, ಅನಿಲ್ ಗೌಡ ಹೇಳಿದ್ರೆ ಕೇಳಲ್ಲ. ಇದ್ದೀರಾ? ಅದಕ್ಕೆ ಗಂಡು ಮಕ್ಳು ಕೆಟ್ಟವ್ರು ಅಂತಲ್ಲ. ಗಂಡು ಮಕ್ಳು ಹೆಂಗಂದ್ರೆ ಯಾರನ್ನಾದ್ರೂ ಕಳಿಸ್ಬಿಟ್ಟು ನೋಡ್ಕಪ್ಪ ನೋಡಿ ಹೋಗ್ಬಿಡ್ತಾರೆ. ಆದರೆ ಹೆಣ್ಮಕ್ಳು ಹಂಗಲ್ಲ, ಅವ್ರು ಬಂದ್ಬಿಟ್ಟು ಜೊತೆಲೇ ಇದ್ದು ಅವ್ರು ನೋಡ್ತಾ ಇರ್ತಾರಂತೆ. ಅಲ್ಲೆಲ್ಲೂಯ್ಯ. ಪಾಸ್ಟ್ಗೆ 4 ಜನ ಹೆಣ್ಮಕ್ಳಿದೆ, ಅದಕ್ಕೆ ಹೇಳ್ತಾರೆ ಅಂದ್ಕೊಂಡಿದ್ದೆ. ನಾನು ಅದನ್ನು ನೋಡಿದ್ದು ನಿಮ್ಗೆ ಹೇಳ್ತಾ ಇದ್ದೀನಿ. ಅಲ್ಲೆಲ್ಲೂಯ್ಯ. ಯಾವುದೇ ಹುಟ್ಲಿ ಅದು ಒಳ್ಳೆಯದೇ. ನೋಡು, ಹಂಗೆ ನಾವು ಒಂದು ಡೆಲಿವರಿಗೆ ಹೋದಾಗ ಅವನು ಹುಡುಗ ಓಡಾಡ್ತಾ ಇರ್ತಾನಲ್ಲ, ಏನಾಗ್ತಿತ್ತು ಹೆಂಡ್ತಿಗೆ ಏನಾಗ್ತಿತ್ತು ಅಂತ. ಡಾಕ್ಟರ್ ಏನೋ ಸ್ವಲ್ಪ ಸೀರಿಯಸ್ ಅಂದ್ಬಿಟ್ಟು ಏನು ಮಾಡ್ತಾನೆ, ಎಲ್ಲ ದೇವ್ರಿಗೂ ಪ್ರೇಯರ್ ಮಾಡ್ತಾನೆ, ದೇವರೇ ಅಪ್ಪ ಅಂತ. ಹಂಗೆ ಪರಿಶುದ್ಧಾತ್ಮರು ಏನು ಮಾಡ್ತಾರಂತೆ, ಯಾವುದ್ರ ಮೇಲೆ ಚಲಿಸ್ತಾ ಇದ್ದಾರಂತೆ? ಜಲ ಸಮೂಹಗಳ ಮೇಲೆ. ಯಾಕಂದರೆ ಅವ್ರು ನೋಡ್ತಾ ಇದ್ದಾರೆ ಕತ್ತಲಿದೆ, ಅವ್ರು ನೋಡ್ತಾ ಇದ್ದಾರೆ ಬರಿದಾಗಿದೆ, ಅವ್ರು ನೋಡ್ತಾ ಇದ್ದಾರೆ ಕ್ರಮವಿಲ್ಲ. ಪ್ರತಿ ಸಭೆಯಲ್ಲಿ ಕೂಡ ಪರಿಶುದ್ಧಾತ್ಮರು ನೋಡ್ತಾ ಇರ್ತಾರಂತೆ. ನಿಮ್ಮನ್ನು ನೋಡ್ತಾ ಇರ್ತಾರಂತೆ. ಅಯ್ಯೋ, ಅವ್ರ ಲೈಫಲ್ಲಿ ಕ್ರಮ ಇಲ್ಲ, ಇವ್ರ ಲೈಫಲ್ಲಿ ಬೆಳಕಿಲ್ಲ, ಇವ್ರ ಲೈಫಲ್ಲಿ ಬರಿದಾಗಿದೆ, ಹೇಗಾದರೂ ಮಾಡಿ ನಾನು ಇವ್ರ ಲೈಫಲ್ಲಿ ಕ್ರಿಯೆ ಮಾಡಬೇಕು, ಇವ್ರ ಲೈಫಲ್ಲಿ ಈ ಕತ್ತಲನ್ನು ಹೋಗಲಾಡಿಸ್ಬೇಕು, ಇವ್ರ ಲೈಫಲ್ಲಿ ಬರಿದಾಗಿರೋಣ ತುಂಬಿಸ್ಬೇಕಂತ ಪರಿಶುದ್ಧಾತ್ಮರು ಎದುರು ನೋಡ್ತಾರಂತೆ. ಯಾಕೆ ಎದುರು ನೋಡ್ತಾರೆ ಅಂದರೆ, ನೀವು ಇಲ್ಲಿಂದ ಬರೋ ವರ್ಡನ್ನು ಹೆಂಗೆ ರಿಸೀವ್ ಮಾಡಿಕೊಂಡು ಅದನ್ನು ಮತ್ತೆ ಹೆಂಗೆ ನೀವು ಮಾತಾಡ್ತಿರೋ, ಹೊರಗಡೆ ಹೋಗಿ ನೀವು ಏನು ಮಾತಾಡ್ತಿರೋ ಅದರ ಪ್ರಕಾರವಾಗಿ ಪರಿಶುದ್ಧಾತ್ಮರು ಕ್ರಿಯೆ ಮಾಡ್ತಾನಂತ. ನಾನು ಹೇಳೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು. ಪ್ರಾಬ್ಲಮ್ ಏನು ಅಂದರೆ, ಸೈತಾನ ವಾಕ್ಯ ಕೇಳುವಾಗಲೇ ಕದಿಯಕ್ಕೆ ಬರ್ತಾನೆ. ಅದಕ್ಕೆ ನಾನು ಹೇಳಿದೆ, 4 ಟೈಪ್ ಆಫ್ ಸೀಡ್ ಕೆಳಗೆ ಬೀಳ್ತಿದೆ. ಒಂದು ಬೀಜವನ್ನು
ಕಾಲ್ನಡಿಗೆಯಲ್ಲಿ ಅದು ಕೆಳಗೆ ಬಿದ್ದ ಬೀಜ, ಇನ್ನೊಂದು ಬೀಜ ಬಂಡೆ ಮೇಲೆ ಬಿದ್ದ ಬೀಜ. ಸ್ವಲ್ಪ ಶೋಧನೆ ಬಂದ ತಕ್ಷಣ, ಸ್ವಲ್ಪ ಶೋಧನೆ, ಒಂದು ಚಿಕ್ಕ ಮಾತು ಬಂದ ತಕ್ಷಣ ಔಟ್. ಇನ್ನೂ ಕೆಲವು ಬೀಜ ಸ್ವಲ್ಪ ಮನೆ ಕಾರು ಎಲ್ಲ 4 ಸೈಟ್ ಎಲ್ಲ ತೆಗೆದ ಮೇಲೆ ಇವಾಗ ಅವನಿಗೆ ಚರ್ಚೆಗೆ ಬರೋಕ್ಕೆ ಟೈಮ್ ಇರಲ್ಲ, ಒಂದೇ ಸರ್ವಿಸ್ಗೆ ಬೇಗ ಬಂದು ಹೋಗ್ಬೇಕು, ಫುಲ್ ಟೆನ್ಷನ್. ಅವ್ರು ಯಾರೋ ಅಪಾಯಿಂಟ್ಮೆಂಟು, ಇಲ್ಲೊಂದು ಅಪಾಯಿಂಟ್ಮೆಂಟು, ನಿನ್ನ ಅಪಾಯಿಂಟ್ಮೆಂಟ್ ತಿಪ್ಪೆಗೆ ಬಿಸಾಕು, ಏನು ಇಲ್ದಿರೋ ಬಂದು ಅಲೇಲುಯಾ. ಆವಾಗ ಪರಿಶುದ್ಧಾತ್ಮ ನೋಡಿ ನಿನ್ನ ಕತ್ತಲನ್ನು ನೀಗಿಸ್ತ್ರ, ಪರಿಶುದ್ಧಾತ್ಮ ನೋಡಿ ನಿನ್ನ ಚೆನ್ನಾಗಿ ಮಾಡಿದ್ರ, ಕೊನೆಯ ತನಕ ಪರಿಶುದ್ಧಾತ್ಮನ ಘನಪಡಿಸಿ ನನ್ನ ನೇಮ್ ಆಫ್ ಜೀಸಸ್. ಗ್ಲೋರಿಫೈ ಆ ಪರಿಶುದ್ಧಾತ್ಮ ಘನಪಡಿಸು. ಯಾಕಂದ್ರೆ ನೀನು ಯಾವುದೋ ಒಂದು ಮನೆಗೆ ಒಂದು ಕಾರ್ಯಕ್ಕೆ ತೃಪ್ತಿ ಆಗುವನಲ್ಲ, ನಿನ್ನ ಮನೆ ಮುಂದೆ ಯಾವ ಕಾರ್ಯ ಎತ್ತಬೇಕಂತ ನೀನು ಯೋಚಿಸಬೇಕು. ಆ ಲೆವೆಲ್ಗೆ ಬರೋವರೆಗೂ ಬಂದ ಮೇಲೂ ಕೂಡ ಫಸ್ಟ್ ಪ್ರಿಫರೆನ್ಸ್ ದೇವರಿಗೆ ಇದ್ದೀರಾ ನೋಡಿ. ನಾವು ಎಷ್ಟು ಒಂದು ನಮ್ಮ ಬಂಧುಗಳೇ, ನೀವು ನೋಡಿ ಎಷ್ಟು ಅಂಗಡಿಗಳು ಕ್ಲೋಸ್ ಆಗಿರುತ್ತೆ ಶುಕ್ರವಾರ. ನೋಡಿದ್ದೀರಾ? ಎಂತೆಂಥ ದೊಡ್ಡ ಸೂಪರ್ ಮಾರ್ಕೆಟ್ ಎಲ್ಲ ಕ್ಲೋಸ್ ಮಾಡಿರ್ತಾನೆ, ಅರ್ಧ ಶೆಟ್ರ್ ಎಳ್ದುಬಿಟ್ಟು ಹೋಗಿರ್ತಾನೆ. ಯಾಕೆ? ಎಲ್ಲಿಗೋದ ಅಂದರೆ ಬರ್ತಾನೆ ಅಂತ ಹೇಳ್ತಾರೆ. ಎಲ್ಲಿಗೆ? ಅವನು ಆರಾಧನೆ ಮಾಡೋಕೆ ಹೋಗಿರ್ತಾನೆ. ಏನು ಆರಾಧನೆ ಮಾಡ್ತಾನೆ ಗೊತ್ತಿಲ್ಲ, ಅವನು ಅಂಗಡಿ ಬಾಗಿಲು ಅರ್ಧನ ಮುಚ್ಚಿ ಹೋಗಿರ್ತಾನೆ, ಯಾರು ಹೋಗ್ತಾನೆ ಅವನು ಭಯ ಇಲ್ಲ. ಆದರೆ ನಮ್ಮ ಕ್ರೈಸ್ತರಿಗೆ ಭಾನುವಾರ 7 ಗಂಟೆ ಕರೆಕ್ಟಾಗಿ ಆರಾಧನೆ ಬಂದು ಹೋಗ್ಬೇಕು. ಅದಕ್ಕೆ ಮೇಲಂದ್ರೆ ಏನು ಇಂಟ್ರೆಸ್ಟೇ ಇಲ್ಲಪ್ಪ. ಇನ್ನು ಪರಿಶುದ್ಧಾತ್ಮನ ಎಲ್ಲಿ ಕ್ರಿಯೆ ಮಾಡ್ತಾನೆ ನಿನ್ನ ಲೈಫಲ್ಲಿ ಕೊನೆ ತನಕ? ಪರಿಶುದ್ಧಾತ್ಮರು ಅವತ್ತು ಯಾವುದ್ರ ಮೇಲೆ ಚಲಿಸ್ತಾ ಇದ್ರಂತೆ? ಇವತ್ತು ಸಭೆಯಲ್ಲಿ ಆತನು ಚಲಿಸ್ತಾ ಇರ್ತದೆ. ಒಂದು ಹಾಡು ಆಡಿದ್ವಲ್ಲ, ಏನು ಹಾಡು? ಚಲಿಸುವ ಆತ್ಮನೆ ಅಂತ ಒಂದು ಹಾಡು ಆಡಿದ್ರು, ಕೇಳಿದ್ರ? ಎಷ್ಟು ಆ ಹಾಡನ್ನ ಎಂಜಾಯ್ ಮಾಡಿದ್ರಿ? ಅದನ್ನು ಎಂಜಾಯ್ ಮಾಡ್ಬೇಕು ನೋಡಿ. ಆ ಪಲ್ಲವಿ ಇನ್ನೊಂದ್ಸಲ ಹಾಡಪ್ಪ. ಏನು ಹಾಡು? ಸಂಚರಿಸ್ಬೇಕಂತೆ ಅವರು ನಮ್ಮ ಲೈಫಲ್ಲಿ, ಎಲ್ಲ ಭಾಗಗಳಲ್ಲಿ ಪರಿಶುದ್ಧಾತ್ಮ ಸಂಚರಿಸ್ಬೇಕಂತೆ. ನಾನು ಹೇಳ್ತೀನಿ ನೋಡಿ, ಪರಿಶುದ್ಧಾತ್ಮರನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ವಾಕ್ಯ ರಿಲೀಸ್ ಮಾಡ್ರಿ. ಅದು ನಡೀಲಿಲ್ಲ ಅಂದ್ರೆ ಅವಾಗ ಕೇಳ್ರಿ ಇನ್ಮೇಲೆ. ಆಮೇಲೆ ಆಡ್ರಿ ನೋಡೋಣ ಯಾಡು ಸಂಚರಿಸು. ಏನು ಕೇಳದ್ ನೋಡಿ ಫಸ್ಟ್. ಆತ್ಮನೇ ಸಂಚರಿಸು. ಇಲ್ಲ ಹೇಳ್ರಿ. ಪವಿತ್ರಾತ್ಮನೇ ಸಂಚರಿಸು. ಒಂದು ನಿಮಿಷ, ಈ ಹಾಡು ಆಡುವಾಗ ಕೆಲವರು ಏನು ಮಾಡ್ತಾ ಇರ್ತಾರೆ, ಅರ್ಥ ಆಗಲ್ಲ. ಇಲ್ಲಿ ಕೆರಿಯೋದು, ಅಲ್ಲಿ ಏನು ಆಡ್ತಾ ಇದ್ದೀವಿ? ನಿಮ್ಮ ಲೈಫಲ್ಲಿ ಪರಿಶುದ್ಧಾತ್ಮರು ಎಲ್ಲಿ ಕತ್ತಲೆ ಇದೆ ಅಲ್ಲಿ ಚಲಿಸಲಿ, ಎಲ್ಲಿ ಕ್ರಮವಿಲ್ಲ ಅಲ್ಲಿ ಚಲಿಸಲಿ, ಬಿಸ್ನೆಸ್ಸೇ ಇಲ್ಲ ಅಂತೀರಲ್ವಾ ಅಲ್ಲಿ ಪರಿಶುದ್ಧಾತ್ಮ ಚಲಿಸಲಿ. ವರ್ಡ್ ರಿಲೀಸ್ ಮಾಡ್ರಿ. ನನ್ನ ದೇವರು ಕ್ರಿಸ್ತೇಸು ಮುಖಾಂತರ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನೆಲ್ಲ ಕೊರತೆ ನೀತದನ್ನುವಾಗ ಪರಿಶುದ್ಧಾತ್ಮರು ಟಕ್ಕದಲ್ಲಿ ಕ್ರಿಯೆ ಮಾಡ್ತಾನೆ. ಪರಿಶುದ್ಧಾತ್ಮರು ನಮ್ಮ ಲೈಫ್ಗೆ ತುಂಬ. ಈ ಪರಿಶುದ್ಧಾತ್ಮರ ಒಂದು ಅನುಭವ ಇಲ್ಲದ ಕಾರಣ ಅನೇಕರು ಶರೀರದಲ್ಲಿ ನಡೀತಾರೆ, ಫ್ಲೆಶಲ್ಲಿ. ಸ್ವಲ್ಪ ಕಷ್ಟ ಬಂದ ತಕ್ಷಣ ಏನೋ ದೊಡ್ಡ ಬಂಡೆನೇ ಬಿದ್ದಂಗೆ ಯೋಚನೆ ಮಾಡ್ತಾರೆ. ಆದರೆ ಪರಿಶುದ್ಧಾತ್ಮನ ಅನುಭವ, ಪರಿಶುದ್ಧಾತ್ಮನ ತಿಳ್ಕೊಂಡವನು ಅವರ ಅನ್ಯೋನ್ಯತೆ ಬಗ್ಗೆ ಯೋಚಿಸ್ತಾನೆ. ಅವನು ಡಿವೈಡ್ ಆಗಕ್ಕೆ ಇಷ್ಟನೇ ಪಡೋದಿಲ್ಲ. ಪರಿಶುದ್ಧಾತ್ಮ ಡಿವೈಡ್ ಸ್ಪಿರಿಟ್ ಅಲ್ಲ, ಅವ್ರು ಯಾವತ್ತೂ ಕೂಡ ಒಂದಾಗಿರುವ ಸ್ಪಿರಿಟ್. ಒಂದು ಕುಟುಂಬವನ್ನು ಕಟ್ಟಿ ಎಬ್ಬಿಸುವ ಆತ್ಮ, ಒಂದು ಸಭೆಯನ್ನು ಕಟ್ಟಿ ಎಬ್ಬಿಸುವ ಆತ್ಮ. ಪರಿಶುದ್ಧಾತ್ಮನ ಮಾತ್ರ ಒಮ್ಮನಸ್ಸು ಕೊಡಲು ಸಾಧ್ಯ. ಬಾಯಿನಲ್ಲಿ ಹೇಳ್ಬಿಟ್ರೆ ಒಮ್ಮನಸ್ಸು ಬರಲ್ಲ ಸ್ವಾಮಿ, ಬಾಯಿನಲ್ಲಿ ಹೇಳ್ಬಿಟ್ರೆ ಪರಿಶುದ್ಧಾತ್ಮ ಪ್ರೀತಿ ಬರಲ್ಲ ಸ್ವಾಮಿ. ಪರಿಶುದ್ಧಾತ್ಮರು ನಮ್ಮನ್ನು ಆವರಿಸಿ, ಪರಿಶುದ್ಧಾತ್ಮರು ನಮ್ಮನ್ನು ನಡೆಸುವಾಗ ಆಟೋಮೆಟಿಕ್ ಆಗಿ ಆ ಪ್ರೀತಿ, ಸಮಾಧಾನ, ಸಂತೋಷ ಎಲ್ಲ ಹಣ್ಣುಗಳು ಹೊರಪಡ್ತವೆ. ಮರ ಇಲ್ದ್ರೆ ಹಣ್ಣು ಬರೋದಿಲ್ಲ. ಮರವಾಗಿರುವವನು ನಿನ್ನ ಪರಿಶುದ್ಧಾತ್ಮ. ಅವು ನಿನ್ನಲ್ಲಿ ನೆಡಪಟ್ಟಾಗ ನಿನ್ನೊಳಗಿಂದ ಎಲ್ಲ ಹಣ್ಣುಗಳು ಹೊರಪಡ್ತವೆ. ಇವತ್ತು ಕೇಳ್ರಿ, ಪರಿಶುದ್ಧಾತ್ಮನೇ ನನ್ನಲ್ಲಿ ಅಧಿಕವಾಗಿ ತುಂಬು ಸ್ವಾಮಿ. ಪರಿಶುದ್ಧಾತ್ಮನ ಸಹಾಯ ಇಲ್ಲದ್ರೆ ಬೆಳಗ್ಗೆ ಏಳಲೇಬೇಡ್ರಿ ಬೆಡ್ಡಿಂದ. ಆಸ್ಕ್ ಹೋಲಿ ಸ್ಪಿರಿಟ್. ನೋಡಿ ನಿಮ್ಮ ಲೈಫಲ್ಲಿ ಎಷ್ಟು ಕತ್ತಲೆ ಇದೆ, ಅವ್ರು ಗೈಡ್ ಮಾಡ್ತಾರೆ. ನಾವು ಹಾಡಾಡ್ತೀವಿ ಏನಂತ, ಎಲ್ಲಿಗೆ ನಾ ಹೋಗಲಿ, ಏನನ್ನು ಮಾಡಲಿ, ಮತ್ತೆ ಅವ್ರು ಹೇಳಿದನ್ನು ಕೇಳೋದೇ ಇಲ್ಲ. ಕೆಲವು ವಿಷಯಗಳು ನಮಗೆ ಸ್ವಲ್ಪ ಹಾಡಾಗಿರ್ತಿದೆ. ಸ್ವಲ್ಪ ಪರಿಶುದ್ಧಾತ್ಮನ ಗಮನಿಸ್ತಾ ಇರ್ತಾರೆ. ಇಲ್ಲಿ ಈ ವರ್ಡ್ ಬರುವಾಗ ಅದನ್ನ ಯಾರು ರಿಸೀವ್ ಮಾಡ್ಕೊಳ್ತಾರೆ ಅಂತ ಪರಿಶುದ್ಧಾತ್ಮನ ಗಮನಿಸ್ತಾ ಇರ್ತಾರೆ. ಗಮನಿಸಿ ಯಾರು ಅದನ್ನ
ಮನಪೂರ್ವಕವಾಗಿ. ನೋಡಿ ಆ ವಾಕ್ಯ ಲೂಕದಲ್ಲಿ 8ನೇ ಅಧ್ಯಾಯದಲ್ಲಿ ಹೇಳ್ತಿದ್ದೆ, ಯಾರು ಅದನ್ನು ಹೆಂಗಂತೆ ಯಥಾರ್ಥವಾಗಿ, ಇದು ನನಗೆ ಬೈ ಚಾನ್ಸ್ ಅದು ಹರ್ಟ್ ಹಾಕತ್ತರ ಇರ್ಬೋದು, ನಿಮ್ಮನ್ನ ಒಂಥರ ಬೈಯತ್ರ ಕೂಡ ಇರ್ಬೋದು, ಅದನ್ನು ನೀವು ತಗೊಳ್ಳುವಾಗ ಅಂಥವರ ಜೀವಿತದಲ್ಲಿ ಪರಿಶುದ್ಧಾತ್ಮನು 101% ಆ ವಾಕ್ಯವನ್ನ ಕಾರ್ಯರೂಪಕ್ಕೆ ತರುವ ದೇವನಾಗಿದ್ದ. ಥ್ಯಾಂಕ್ ಯು ಜೀಸಸ್. ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ? ಇವತ್ತು ನಿಮ್ಗೊಂದು ಇದು ಬರ್ತಾ ಇದೆ, ಹೋಪ್ ಬರ್ತಾ ಇದೆಯಾ? ಇವಾಗ ನೋಡಿ, ಅನೇಕ ಸೇವಕರು ಬಂದು ನೀವು ಆಶೀರ್ವದಿಸಲ್ಪಟ್ಟವರು, ನೀವು ಹಾಗೆ ಹೀಗೆ ಏನು ಹೇಳ್ಬಿಡೋದ್ರು. ಓಕೆ, ಅವ್ರು ಒಳ್ಳೇದು ಹೇಳಿದ್ದಾರೆ ಸರ್, ನಾನು ತಪ್ಪಂತ ಹೇಳ್ತಾ ಇಲ್ಲ, ಸೂಪರ್. ಬೈಬಲ್ ಕಿಂಗ್ಸ್ ಎಲ್ಲ ಬಂದರು, ಬಟ್ ಪರಿಶುದ್ಧಾತ್ಮರ ಬಗ್ಗೆ ಕರೆಕ್ಟಾಗಿ ತಿಳುವಳಿಕೆನ ದೇವ್ರು ಹೇಳಿದ್ರು ನನಗೆ, ನೀನು ಕೂಡ ಅವರಿಗೆ ಅಂತ. ಅವ್ರು ಹೇಳಿರೋದೆಲ್ಲ ಅವರಿಗೆ ಜ್ಞಾಪಕ ಬರ್ತೈತೆ. ಯಾವಾಗ ಪರಿಶುದ್ಧಾತ್ಮರು ಬಂದಾಗ ನಿಮಗೆ ಎಲ್ಲವನ್ನ ಜ್ಞಾಪಕಪಡಿಸುವ ದೇವನಾಗಿದ್ದಾನೆ. ಹೇಳಿದಾರ ವಾಕ್ಯ ನೋಡಿ, ನೋಡೋಣ ಎಲ್ಲಿ ಹೇಳಿದಾರೆ ಹೇಳಿ ನೋಡೋಣ. ಎಲ್ಲಿ ಹೇಳಿದ್ರೆ ನೋಡೋಣ, ಹೇಳಿದವ್ರಿಗೆ ಒಂದು ಬಹುಮಾನ ಕೊಡ್ತೀನಿ. ಪರಿಶುದ್ಧಾತ್ಮರು ಅಂದಾಗ ಎಲ್ಲವೂ ನಿಮಗೆ ಜ್ಞಾಪಕ ಪಡಿಸ್ತಾನೆ. ಗೊತ್ತು ಪಾಸ್ಟ್ರೆ, ಆದರೆ 500 ರೂಪಾಯಿ ಕೊಡ್ತೀನಿ ಅವರಿಗೆ. ಆತ್ಮನು ಬಂದಾಗ ಎಲ್ಲ ನಿಮಗೆ ಅವ್ರು ಏನು ಮಾಡ್ತಾರೆ? ನಿಮ್ಗೆ ಅವರ ಅಂದರೆ ದೇವರು ಏನೇನು ವಾಗ್ದಾನ ಮಾಡಿದಾರೋ ಅವೆಲ್ಲವನ್ನ ನಮಗೆ ಜ್ಞಾಪಕ ಪಡಿಸೋದು ಯಾರು ಗೊತ್ತಾ? ಅದು ನನ್ನ ಜೋಬಲ್ಗೆ ಹೋಗ್ಬಿಡ್ಬಿಡಿ. ಇವಾಗ ಚಾನ್ಸ್ ಇದೆ ಹೇಳೋರಿಗೆ. ಆಮೇಲೆ ಇದ್ದೀರಾ? ಪರಿಶುದ್ಧಾತ್ಮನು ಎಲ್ಲವನ್ನ ನಮಗೆ ಜ್ಞಾಪಕ ಪಡಿಸ್ತಾರಂತೆ. ಆಮೇಲೆ ಅವರು ಮಾತ್ರನೇ, ಬೇರೆ ಯಾರು ಅಲ್ಲ. ಇಲ್ಲಿ ಚಲಿಸ್ತಾರಂತೆ, ಇಲ್ಲಿ ಚಲಿಸ್ತಾ ಇದ್ದಾರಂತೆ. ಟೈಮ್ ನೋಡೋರ್ನ ಅವ್ರು ಗಮನಿಸೋದಿಲ್ಲಂತೆ. ಚರ್ಚಲ್ಲಿ ಕುತ್ಕೊಂಡು ಟೈಮ್ ನೋಡಿ, ಈಸ್ ನಾಟ್ ಎ ಸ್ಪಿರಿಟ್ ಮ್ಯಾನ್. ಕುತ್ಕೊಂಡು ತುಂಬ ಲೇಟ್ ಮಾಡ್ತಾರೆ ಪಾಸ್ಟರ್, ಈಸ್ ನಾಟ್ ಎ ಸ್ಪಿರಿಟ್ ಮ್ಯಾನ್. ಇಲ್ಲಿ ಪರಿಶುದ್ಧಾತ್ಮ ನಿಂತಿದ್ದಾರೆ, ಜೀಸಸ್ ಕ್ರೈಸ್ಟ್ ಎಂಬ ವರ್ಡ್ ಬರ್ತಾ ಇದೆ. ಆ ವರ್ಡ್ ನಿನ್ನ ಲೈಫಲ್ಲಿ ಏನಾಗಬೇಕು? ಕತ್ತಲನ್ನ ಹೋಗಲಾಡಿಸ್ಬೇಕಂದ್ರೆ ನಿನ್ನ ಟೈಮು ಕಟ್ಕೊಂಡು ಬರಲೇಬೇಡ. ಐ ರಿಸೀವ್ ದಿಸ್ ವರ್ಡ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ದೇವರ ಈ ವಾಕ್ಯದ ಪ್ರಕಾರ ಈಗ ನಾನು ಮಾಡಕ್ಕೆ ಹೋಗ್ತೇನೆ ಅನ್ನುವಾಗ ಪರಿಶುದ್ಧಾತ್ಮರು ಝೂಮಲ್ಲಿ ನಿಮ್ಮ ಲೈಫಲ್ಲಿ ಕೆಲಸ ಮಾಡ್ತಾರೆ. ನಾನು ಹೋದ ಮೀಟಿಂಗ್ಸಲ್ಲೆಲ್ಲ ಆ ವರ್ಡ್ ಬರುವಾಗ, ಅದು ರಿಸೀವ್ ಮಾಡುವಾಗ ಟಕ್ಕಂತ ಹಾನರ್ ಮಾಡ್ತೀನಿ. ಕೇಳೋದು ಫಾಸ್ಟ್ ಪ್ರಸಂಗ ಕಾಸು ಕೊಡೋಕೆ ಹೋಗ್ತಾರೆ ಅಂತ. ಅದು ಏನಂದರೆ, ಕಾಸು ಅನ್ನೋದೇನಂದರೆ, ಆ ವರ್ಡ್ ನನಗೆ ಇದನ್ನು ಲೈಫಲ್ಲಿ ಕಾರ್ಯ ಮಾಡು, ಇದನ್ನು ನಿರೂಪಿಸೋದಕ್ಕಾಗಿ ಕೊಡುವಂಥದ್ದು. ಇದನ್ನು ನಾನು ಒಪ್ಕೊಳ್ತಾ ಇದ್ದೀನಿ. ಕೆಲವರು ನೆನೆಸ್ಕೊಂತಾರೆ, ಓಹೋ ಇದೇನು ಓವರ್ ಆ್ಯಕ್ಟಿಂಗ್ ಅಲ್ಲ, ಇದನ್ನು ನಾನು ಒಪ್ಕೊಳ್ತಾ ಇದ್ದೀನಿ ಅಂತ ಮಾಡೋದಷ್ಟೇ ಈ ವರ್ಡ್ನ. ಅದಕ್ಕೆ ಎಷ್ಟೋ ನನ್ನ ಚಿನ್ನ ಇರ್ಬೋದು, ಹಣ ಇರ್ಬೋದು, ಎಷ್ಟೋ ಸೇವಕರಿಗೆ ಅದನ್ನು ರಿಲೀಸ್ ಮಾಡಿದ್ದೀನಿ. ಆ ವರ್ಡ್ನ ನಾನು ಒಪ್ಕೊಂಡಿದ್ದೀನಿ. ಖಂಡಿತ ಪರಿಶುದ್ಧಾತ್ಮರು ನನ್ನ ಕುಟುಂಬದಲ್ಲಿ ಇವತ್ತವರೆಗೂ ಕ್ರಿಯೆ ಮಾಡೋದ್ರಿಂದ ಇವತ್ತು ನಾನು ನಿಂತಿದ್ದೇನೆ. ಇಲ್ಲಾಂದರೆ ಯಾವತ್ತೂ ಬಿದ್ದೋಗ್ತಾ ಇದೆ. ಪರಿಶುದ್ಧಾತ್ಮನ ನಿಲ್ಲಿಸಿದ್ದಾನೆ ನೋಡಿ. ಪಾಸ್ಟರ್ ಮತ್ತೆ ತೆಗೆದಿದ್ದಾರಂತೆ 14:26 ನೋಡಿ. ಇವಾಗೇ ನೀವು 13 ಓದಿದ್ರಿ. ಜೆಸಿ ಹೇಳಿದ್ದು ಇರಲಿ, ಜೆಸಿ ನೋಡಿ, ಅದು ಬಿಡಿ. ನಮ್ಮ ಅವರು ಕರೆಕ್ಟಾಗಿ, ಯಾಕಂದರೆ ಅವರೆಲ್ಲ ಬೈಬಲಲ್ಲಿ ನೋಡ್ತಾ ಇರ್ತಾರೆ. ಅಟ್ಲೀಸ್ಟ್ ನಾವು ಜ್ಞಾಪಕ ಇಟ್ಕೊಬೇಕು. ಹಲ್ಲೆಲೂಯ. ಇದ್ದೀರಾ? ನಾನೇ ತಪ್ಪಾಗಿ ಹೇಳ್ತಾ ಇದ್ದೀನ? ಆದಿ ಸಾಗರದ ಮೇಲೆ ಯಾರಿದ್ದರಂತೆ? ಜಲಸಮೂಹ ಏನಂತೆ ಚಲಿಸ್ತಿದೆ. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸ್ತಿದೆ. ಈಗ ಕೂಡ ಅವ್ರು ಏನಕ್ಕಾಗಿ ನೋಡ್ತಾ ಏನಕ್ಕಾಗಿ ಚಲಿಸ್ತಾ ಇದ್ರಂತೆ? ಕತ್ತಲಿದೆ, ಅಲ್ಲಿ ಕ್ರಮವಿಲ್ಲ, ಬರಿದಾಗಿದೆ. ವರ್ಡ್ ಬರಲಿ, ವಾಕ್ಯ ಬರಲಿ, ಯೇಸು ಸ್ವಾಮಿ ಬರಲಿ. ಯೇಸು ಸ್ವಾಮಿ ಆ ವಾಕ್ಯವಾದನ್ನು ಬರುವಾಗ ಪರಿಶುದ್ಧಾತ್ಮರು ತನ್ನ ಕೆಲಸನ ಆರಂಭಿಸ್ತಾನಂತೆ. ನಿಮ್ಮ ಲೈಫಲ್ಲೂ ಕೂಡ ಪರಿಶುದ್ಧಾತ್ಮರೇ ಅಂತ ಅವ್ರನ್ನ ನಂಬಿ ಆ ವರ್ಡನ್ನು, ಪರಿಶುದ್ಧಾತ್ಮರೇ ಖಂಡಿತ ಯೇಸು ಸ್ವಾಮಿಯನ್ನೇ ನೀನು ಮರಣದಿಂದ ಎಬ್ಬಿಸ್ಕೊಂಡು ಕರ್ಕೊಂಬಂದ್ಬಿಟ್ಟೆ, ಈಗ ನನ್ನ ಪ್ರಾಬ್ಲಮ್ನ ನನ್ನ ಹೊರಗಡೆ ಕರ್ಕೊಂಬರಲ್ವಾ? ವ್ಯಾಧಿಯಿಂದ ಕರ್ಕೊಂಬರಲ್ವಾ?
ಖಂಡಿತ ವಾಕ್ಯ ನಿಮ್ಮ ಲೈಫಲ್ಲಿ ಕೆಲಸ ಮಾಡಬೇಕಂದ್ರೆ ಪರಿಶುದ್ಧಾತ್ಮರು ತುಂಬ ಮುಖ್ಯ. ಅದಕ್ಕೆ ಕೆಲವರು ನಾವು ಟಂಗ್ಸ್ ಮಾತಾಡುವಾಗ ಕೆಲವರೆಲ್ಲ ಏನೋ ಮಾತಾಡ್ತಾರಂತ ನಾನು ಹೇಳ್ತೀನಿಲ್ಲ, ಬಂದಿಲ್ಲ ಅಂದರೂ ಕೂಡ ಒಂದು ಪದ ಬಂದರೂ ಕೂಡ ಅದನ್ನು ಒಪ್ಕೊಂಡು ಎಸ್ ದೇವರೇ ಅಂತ ಮಾತಾಡ್ತಾ ಇರಿ. ಪರಿಶುದ್ಧಾತ್ಮ ನೋಡಿ ಎಷ್ಟು ಬಲವಾಗಿ ನಿಮ್ಮ ಲೈಫಲ್ಲಿ ಕೆಲಸ ಮಾಡ್ತಾರೆ. ಇದ್ದೀರಾ? ಓದಿ ವಾಕ್ಯವನ್ನು, ಯೋಹನ 14:26. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದನೆಲ್ಲ ನಿಮ್ಮ ನೆನಪಿಗೆ ತರುವನು. ಏನ್ ಹೇಳಿ? ನೆನಪಿಗೆ ತರುವನು. ನಿಮ್ಮ ಜ್ಞಾಪಕಕ್ಕೆ ತರ್ತಾನಂತ. ಪಕ್ಕದಲ್ಲಿ ಹೇಳ್ರಿ, ನಾವು ಮರ್ತೋಗಿರ್ತೀವಂತೆ, ನಮಗೆ ಜ್ಞಾಪಕ ಪಡಿಸ್ತಾರಂತೆ. ಹೇಯ್, ನಿನಗೆ ದೇವ್ರು ಏನು ಹೇಳಿದಾರೆ ಗೊತ್ತಾ? ಏನು ವಾಗ್ದಾನ ಹೇಳಿದಾರೆ ಗೊತ್ತಾ? ನೀನು ನಿನ್ಮೇಲೆ ಮಗ ಅಪ್ಪ ಅಂತ ಕರೆಯವ್ರನ್ನ ಹೇಳ್ಕೊಡ್ತಾರಂತೆ ಪರಿಶುದ್ಧಾತ್ಮ. ಅದಕ್ಕೆ ನಮ್ಮನಿಗೆ ಪರಿಶುದ್ಧಾತ್ಮ ದೇವರು ಕಳಿಸಿರುವ ದೇವನಾಗಿದೆ. ಇಲ್ಲಿ ಪ್ರಸಂಗ ಮಾಡುವಾಗ ಯು ಆರ್ ಬ್ಲೆಸ್ಡ್ ಅಂತ ಹೇಳ್ಬಿಡುತ್ತೆ. ನಾವು ಆಮೇನ್ ಅಂತ ಚಿನ್ನನ ಬಿಚ್ಕೊಡ್ತೀವಿ, ನೆಕ್ಲೆಸ್ ಬಿಚ್ಕೊಡ್ತೀವಿ. ಆದರೆ ಇದು ರಿಯಲ್ ಸತ್ಯ. ನಿಮ್ಗೆ ಹೇಳಿದ್ರೆ ಅದು ಆ ವಾಕ್ಯವೆಲ್ಲ ನೆರವೇರ್ಬೇಕಂದ್ರೆ ಈ ಪರಿಶುದ್ಧಾತ್ಮರು ಎಷ್ಟು ಮುಖ್ಯ. ಹೌದು, ಅವರಷ್ಟೆಲ್ಲ ಬೋಧನೆ ಮಾಡಿದ ಆ ವಾಕ್ಯಗಳನ್ನು ನನ್ನ ಲೈಫಲ್ಲಿ ನೆರವೇರ್ಬೇಕಂದ್ರೆ ಯಾರು ಮುಖ್ಯವಾಗಿರಬೇಕಾಗಿದೆ ನನ್ನ ಲೈಫಲ್ಲಿ? ಪರಿಶುದ್ಧಾತ್ಮರು ನಮ್ಮ ಲೈಫಲ್ಲಿ ಬಲವಾಗಿ ಕ್ರಿಯೆ ಮಾಡಿದ್ರೆ ನಯ ಅಭ್ಯಾಸ ಇಲ್ಲ ಅಂದರೂ ನೀನು ಝೀರೋದಲ್ಲಿ ನೀನು ಎಬ್ಬಿಸುವ ದೇವನಾಗಿದೆ. ಗೋ ಸಿಟ್. ನಿಮ್ಮ ಪ್ರೇಯರ್ ಮಾಡೋಕ್ಕಾಗಲ್ಲ, ಜಸ್ಟ್ ಕೂತ್ಕೊಳ್ಳಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮರೇ ಅಂತ ಫಸ್ಟ್ ಅವ್ರನ್ನ ಘನಪಡಿಸ್ತಾರೆ. ಆಮೇಲೆ ಬೈಬಲ್ ತೆಗೀರಿ. ಆಟೋಮೆಟಿಕ್ ಆಗಿ ಬೈಬಲ್ ನಿಮ್ಗೆ ಓದ್ತೀರಾ, ಆಟೋಮೆಟಿಕ್ ಆಗಿ ರೆವಲ್ಯೂಷನ್ಸ್ ನಿಮಗೆ ಬರ್ತಾ ಇರ್ತೈತೆ. ಆಮೇಲೆ ನಮಗೆ ಜ್ಞಾಪಕ ಪಡಿಸ್ತಾರಂತೆ. ಹೋದ ವರ್ಷ ಪಾಸ್ಟ್ ಹೇಳಿದ ಮೆಸೇಜು, 6 ತಿಂಗಳಿಂದ ನಮ್ಮ ಪಾಸ್ಟ್ ಹೇಳಿದ ಮೆಸೇಜು ನೋಡಿ, ಇದು ಹೇಳಿದ್ದಾರೆ, ಇದನ್ನು ಮಾತನಾಡು. ಪರಿಶುದ್ಧಾತ್ಮರು ನಮಗೆ ತುಂಬಾ ಮುಖ್ಯ. ನೋಡಿ ಆ ವಾಕ್ಯ ಆದಿಕಾಂಡ ಪುಸ್ತಕ ಏನಂತೈತೆ? ದೇವರಾತ್ಮನು ಜಲಸಮೂಹಗಳ ಮೇಲೆ ಚಲಿಸ್ತಾ ಇದ್ದಾನಂತೆ. ಆಗ ಏನಾಯ್ತಂತ ವಾಕ್ಯ ದೇವರು, ಆಗ ನೋಡಿ ಪರಿಶುದ್ಧಾತ್ಮನೇ ಫಸ್ಟ್ ಹೀರೋ. ಪಕ್ಕದಲ್ಲಿ ನೋಡಿ, ಫಸ್ಟ್ ಹೀರೋ ವರ್ಲ್ಡ್ ಅಲ್ಲಿ, ಪ್ರಪಂಚಕ್ಕೆ ಇಂಟ್ರಡಕ್ಷನ್ ಅವ್ರ ಹೋಲಿ ಸ್ಪಿರಿಟ್ ಹೀರೋ. ಜೋರಾಗಿ ಹೇಳ್ರಿ, ಹೀರೋ ಇಂಟ್ರಡಕ್ಷನ್ ಇಷ್ಟು ಜೋರಾಗಿದೆ. ಸ್ಟಾರ್ಟಿಂಗು ಅವರೇ, ಎಂಡಿಂಗು ಅವರೇ. ಆಮೇಲೆ ನಿಮ್ಮ ಲೈಫಲ್ಲಿ ನೀವು ದೀಕ್ಷಾಸ್ಥಾನ ತಗೊಳ್ಳುವಾಗ ಏನು ಹೇಳ್ತಾರೆ? ನೀವು ಪರಿಶುದ್ಧಾತ್ಮ ದಾನವನ್ನು ಹೊಂದುವಿರಿ. ಹೇಳಿದ್ರ ಎಲ್ಲಿ ಹೇಳಿದೆ ವಾಕ್ಯ? ಅಪೊಸ್ತಲರ ಪುಸ್ತಕ 2ನೇ ಅಧ್ಯಾಯನ 38 ಏನಿದೆ ವಾಕ್ಯ ನೋಡಿ. ಯಾವಾಗ ನೀವು ಪರಿಶುದ್ಧಾತ್ಮ ನಿಮ್ಮಲ್ಲಿ ಬಂದರು, ಯಾವತ್ತೋ ಬಂದ್ಬಿಟ್ಟಿದ್ದಾರೆ. ಆ ಪರಿಶುದ್ಧಾತ್ಮರ ನಾವು ಗಮನಿಸಿಲ್ಲ, ಅವ್ರ ಮಾತು ಕೇಳಿಲ್ಲ, ನಮ್ಮ ಶರೀರದಲ್ಲಿ ನಡೆದು ಬಿಟ್ಟಿದ್ದೇವೆ. ಪರಿಶುದ್ಧಾತ್ಮರಿಗೆ ಮಾತ್ರ ಗೊತ್ತು ನಿಮ್ಮ ವಿಲ್ಲು ದೇವ್ರು ಏನು ಬರೆದಿದ್ದಾನೆ ಅಂತ. ಉಂಗ ಪತಿ ಅನ್ನ ಎಲ್ದಿರ ನಾನು ಯಾರಿಗೆ ತೆರಿಯೋ? ಆವಿಯಾನ ಮಾಡೋದು ತೆರಿಯೋ. ನಾನು ಹೇಳೋದು ಕೆಲವ್ರಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಒಂದು ತಂದೆ ವಿಲ್ ಬರ್ದಿರ್ತಾನೆ ಗೊತ್ತಾ? ವಿಲ್ ಯಾರಿಗೆ ಗೊತ್ತಿರ್ತೈತೆ? ಬರ್ದಿರೋ ಲಾಯರ್ಗೆ ಮಾತ್ರ ಗೊತ್ತಿರ್ತೈತೆ, ಬರೆಸಿದ ತಂದೆಗೆ ಮಾತ್ರ ಗೊತ್ತಿರ್ತೈತೆ. ಈಗ ನಮ್ಮ ಲಾಯರ್ ಆಗಿ ಯಾರು ನಿಂತ್ಕೊಂಡಿದ್ದಾರೆ? ಅದಕ್ಕೆ ನಾವು ಹೇಳ್ತೇವೆ ನಮ್ಮ ಲಾಯರ್ ಯಾರಂತೆ? ನಮ್ಮ ಲಾಯರು ಪರಿಶುದ್ಧಾತ್ಮರಂತೆ. ನಮ್ಮ ಲಾಯರ್ಗೆ ತಂದೆ ಬರೆದಿರೋ ವಿಲ್ಲು ಅವ್ರಿಗೆ ಚೆನ್ನಾಗಿ ಗೊತ್ತಂತೆ ನಿಮ್ಮ ಬಗ್ಗೆ. ಅದಕ್ಕೆ ಲಾಯರ್ನ ಗಟ್ಟಿಯಾಗಿ ಹಿಡಿಬೇಕು. ಏನು ಬರ್ದಿದ್ದಾರೆ ಸ್ವಲ್ಪ ಹೇಳಿ, ಏನು ಬರ್ದಿದ್ರೆ ಹೇಳಿ, ಪರಿಶುದ್ಧಾತ್ಮನ ಹೇಳಿ. ಅದಕ್ಕೆ ಬೈಬಲ್ ಹೇಳ್ತೈತೆ, ಆತನು ನಮಗೆ ಒಬ್ಬ ಲಾಯರ್ ಆಗಿದ್ದಾನೆ. ಈಗ ಕೋರ್ಟ್ಗೆ ಹೋಗ್ತೀರಾ, ಜಡ್ಜಲ್ಲಿ ಕೂತಿರ್ತಾನೆ, ಡೈರೆಕ್ಟಾಗಿ ಜಡ್ಜ್ ಹತ್ರ ಮಾತಾಡಿ. ಲಾಯರ್ ಮುಖಾಂತರನೇ ನಿನ್ನ ಪರವಾಗಿ ಅವನು ಹೋರಾಡ್ತಾನೆ. ನೀನು ತಪ್ಪೇ ಮಾಡಿರ್ಬೋದು, ನಿನ್ನ ಪರವಾಗಿ ಲಾಯರ್ ಹೋರಾಡ್ತಾನೆ. ಈ ಲೋಕದ ಲಾಯರ್ ಅಲ್ಲ, ದುಡ್ಡು ಇಸ್ಕೊಂಡು ಲಂಚ ಇಸ್ಕೊಂಡು ಇದನ್ನ ಏನೂ ಇಲ್ಲ. ಏಸು ರಕ್ತ ಕೊಟ್ಬಿಟ್ಟಿದ್ದಾರಪ್ಪ, ಈ ರಕ್ತ ನೋಡು, ಇದನ್ನ ನೋಡ್ಕೊಂಡು ವಾದ ಮಾಡಿ ನನ್ನ ಮಕ್ಕಳ ಬಗ್ಗೆ. ಅವ್ರು ಏನು ಮಾಡ್ತಾರೆ ವಾದ ಮಾಡು. ಇವ್ರಿಗಾಗಿ ಏನೇನು ಇಟ್ಟಿದೆ, ಏನೇನಿದೆ, ಏನೇನು ತಂದೆ ಬರೆದಿಟ್ಟಿದ್ದಾರೆ, ಯಾವ ಆಸ್ತಿ ಬರೆದಿಟ್ಟಿದ್ದಾರೆ, ಯಾವ ಬ್ಲೆಸ್ಸಿಂಗ್ ಬರೆದಿಟ್ಟಿದ್ದಾರೆ, ಯಾವ ಹೀಲಿಂಗ್ ಬರೆದಿಟ್ಟಿದ್ದಾರೆ, ಎಲ್ಲವೂ ಕೂಡ ನೀವು ಹೋರಾಡಿ ಅವರಿಗೆ ತಕೊಂಡು ಕೊಡಬೇಕಂತ ಪರಿಶುದ್ಧಾತ್ಮನ ದೇವರು ನೇಮಿಸಿರುವ ದೇವನಾಗಿದ್ದಾನೆ. Receive this word in the mighty name of Jesus. What a wonderful God we serve. His name is Jesus Christ.
ಈ ಪರಿಶುದ್ಧಾತ್ಮನ ಅರಿವಿಲ್ದವ್ರಿಗೆ ಫ್ಲೆಶಲ್ಲಿ ಹೋಗ್ತಾರೆ, ಶರೀರದಲ್ಲಿ ಓಡಿ 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 ಜಾಂಪ್ ಪಣ್ಲ ಅಂತ ಕೊನೆಗೆ ಬೆನ್ನು ತೋರಿಸಿ ಓಡೋಗಿರ್ತಾನೆ. ಪರಿಶುದ್ಧಾತ್ಮನ ಸಹಾಯನ ಇವತ್ತಿಂದ ಪಡ್ಕೊಳ್ಳಿ. ಯವನಸ್ಥರಿಗೆ ಹೇಳ್ತೀನಿ, ನಿಮ್ಮ ಲೆವೆಲ್ಸು ಬೇರೆ ಆಗೋಗ್ತಿದೆ. ಒಂದು ನಿಮಿಷ ಪರಿಶುದ್ಧಾತ್ಮ ಮಿಸ್ ಆದರೆ ದಾವೀದ ಟಕ್ಕನ ಹಳ್ಳದಲ್ಲಿ ಬಿದ್ದೋತ. ಪರಿಶುದ್ಧಾತ್ಮ ನಡೆಸಲ್ಪಡುವಾಗ ಅವನ ಪಾಪದಲ್ಲಿ ಬಿದ್ದಿಲ್ಲ, ಪರಿಶುದ್ಧಾತ್ಮನಿಂದ ಒಂದು ನಿಮಿಷ ಅವನು ಯಾಮಾರ್ದ ಟಕ್ಕಂತ ಅಲ್ಲಿ ಹೋಗಿ ಒಂದು ಪಾಪದಲ್ಲಿ ಬಿದ್ದೋತ. ಜೋಸೆಫನಿಗೆ ಅದೇ ಪ್ರಾಬ್ಲಮ್ಮೇ, ಆತ್ಮನಿಂದ ನಡೆಸಲ್ಪಡ್ತಾ ಇದ್ದ, ಟಕ್ಕಂತ ಪೋಟಿಪರ್ನ ಮನೇಲಿ ಒಂದು ಪ್ರೋಗ್ರಾಮ್ ಬಂತು. ಆಗ ಅವನು ಪರಿಶುದ್ಧಾತ್ಮ ಮಾತು ಕೇಳಿದ್ನೇ ಹೊರತು ದುರಾತ್ಮನ ಮಾತು ಕೇಳಿಲ್ಲ. ಯಾಕಂದರೆ ಅವನ ಲೈಫು ಪೋಟಿಪರ್ನ ಮನೇಲಿ ಮುಗಿದೋಗೋದಲ್ಲ, ಅವನ ಲೈಫು ಅರಮನೆಯಲ್ಲಿ ಆರಂಭವಾಗೋದಿತ್ತು. ಅದಕ್ಕೆ ನಾನು ಒಂದು ಪೋಸ್ಟ್ ಆಗಿದೆ, ಎಷ್ಟು ನೋಡಿದ್ರೆ ಗೊತ್ತಿಲ್ಲ. ಪೋಟಿಪರ್ನ ಲೈಫಲ್ಲಿ ಅನೇಕರ ಲೈಫ್ ನಿಂತೋಗಿದೆ. ನಮ್ಮ ಲೈಫ್ ಅಲ್ಲೆಲ್ಲ ಸ್ಟಾಪ್ ಆಗೋದು, ಆರಂಭ ಆಗೋದು ಅರಮನೆಯಿಂದ. ಹೇಳಿ, ನಮ್ಮ ಲೈಫ್ ಆರಂಭ ಆಗೋದೇ ಅರಮನೆಯಿಂದ. ಪರಿಶುದ್ಧಾತ್ಮನಿಗೆ ಜ್ಞಾಪಕ ಪಡಿಸ್ತಾರೆ, ನೀನು ಸಾಧಾರಣ ವ್ಯಕ್ತಿ ಅಲ್ಲ ಮಿಸ್ಟರ್ ಜಾನ್ ಸೀನಾ, ನೀನು ಸಾಧಾರಣ ವ್ಯಕ್ತಿ ಅಲ್ಲ. ಈ ಚಿಲ್ಲರೆ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಬೇಡ, ಈ ಚಿಲ್ಲರೆ ವಿಷಯನೆಲ್ಲ ಮಾತಾಡಬೇಡ, ಈ ಚಿಲ್ಲರೆ ವಿಷಯಕ್ಕೆಲ್ಲ ಇದು ಮಾಡಬೇಡ. ನೋಡಿ, ಸ್ವಲ್ಪ ನೋಡಿ ಎಮೋಷನ್ಸ್ ಅಂತ ಹೇಳಿದ್ನಲ್ಲ, ಈ ಚಿಕ್ಕ ವಿಷಯ ಏನಾದರೂ ಸ್ವಲ್ಪ ಕೋಪ ಬಂದ್ಬಿಟ್ರೆ, ಎಮೋಷನ್ ಬಂದ್ಬಿಟ್ರೆ ಮುಗೀತು. ನನಗೆ ಇವ್ರು ಬೇಡ, ಈ ಗ್ರೂಪ್ ಬೇಡ, ಈ ಚರ್ಚ್ ಬೇಡ, ಇವ್ರು ಬೇಡ, ಅವ್ರು ಬೇಡ. ಆ ಎಮೋಷನ್ ಸತ್ತೋಗ್ಬೇಕು ಯೇಸುವಿನ ನಾಮದಲ್ಲಿ. ಯು ಆರ್ ಎ ಸ್ಪಿರಿಟ್, ನೀನೊಂದು ಆತ್ಮ. ಹೇಳಿ, ನೀನೊಂದು ಆತ್ಮ ಇದ್ದೀರಾ? ಯು ಆರ್ ಎ ಸ್ಪಿರಿಟ್. ಪರಿಶುದ್ಧಾತ್ಮರು ನಿಮ್ಮ ನಡೆಸಬೇಕು. ಆಮೇಲೆ ಓದಿ, ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳ್ರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಯಾವತ್ತು ನೀರಲ್ಲಿ ಮುಳುಗಿ ಎದ್ರೋ ನಿಮ್ಗೇನ್ ಬಂದ್ಬಿಡ್ತು? ಪರಿಶುದ್ಧಾತ್ಮ ದಾನ ಬಂದ್ಬಿಡ್ತು. ಯಾವತ್ತು ಯೇಸುವನ್ನು ಸ್ವಂತ ರಕ್ಷಕರಾಗಿ ಸ್ವೀಕರಿಸಿಕೊಂಡ್ರೋ ಅವತ್ತೇ ಆ ಪರಿಶುದ್ಧಾತ್ಮರು ನಿಮ್ಮ ಸಹಾಯಕ್ಕೆ ಬಂದಾಯಿತು. ಅವ್ರು ನಿಮ್ಮ ಲೈಫಲ್ಲಿ ಓಡಾಡ್ತಾ ಇದ್ದಾರೆ. ವಾಕ್ಯವನ್ನು ಯಾವ ರೀತಿಯಲ್ಲಿ ಇವರು ರಿಸೀವ್ ಮಾಡ್ತಾರೋ ಆ ರೀತಿಯಲ್ಲಿ ನಿನ್ನ ಬ್ಲೆಸ್ ಮಾಡೋಕ್ಕಾಗಿ, ಆ ರೀತಿಯಲ್ಲಿ ಆ ಕ್ರಮಪಡಿಸೋಕ್ಕಾಗಿ, ಆ ರೀತಿಯಲ್ಲಿ ನಿಮ್ಮನ್ನು ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ಉಂಟು ಮಾಡೋಕ್ಕಾಗಿ ವಾಕ್ಯವನ್ನು ಎಷ್ಟು ನೀವು ಚೆನ್ನಾಗಿ ರಿಸೀವ್ ಮಾಡ್ಕೊಳ್ಳಿ. ಅದಕ್ಕೆ ಯೇಸು ಒಂದು ಕತೆ ಹೇಳ್ತಾರೆ, ಒಂದು ಬೀಜ ದಾರಿಯ ಮಗ್ಗಲಲ್ಲಿ ಬಿತ್ತು, ಕೆಲವು ಬೀಜ ಬಂಡೆ ಮೇಲೆ ಬಿತ್ತು, ಕೆಲವು ಬೀಜ ಮುಳ್ಳಿನ ಪೊದೆಯಲ್ಲಿ ಬಿತ್ತು, ಕೆಲವು ಬೀಜ ಒಳ್ಳೆ ನೆಲದಲ್ಲಿ ಬಿತ್ತು. ಆ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜ ಅಂದ್ರೆ ಏನು ಗೊತ್ತಾ? ವರ್ಡನ್ನು ಯಾರು ರಿಸೀವ್ ಮಾಡ್ಕೊತಾರೋ ಅಲ್ಲಿ ಪರಿಶುದ್ಧಾತ್ಮರು ಟಕ್ಕಂತ ಅವರ ಲೈಫಲ್ಲಿ ಕ್ರಿಯೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಹಲ್ಲೆಲೂಯಾ. ವಾಕ್ಯ ಪರಿಶುದ್ಧಾತ್ಮರು ಕ್ರಮವಿಲ್ಲದ ಭೂಮಿನೇ ಕ್ರಮಪಡಿಸ್ತು, ಬರಿದಾದ ಭೂಮಿನ ತುಂಬಿಸ್ತು, ಕತ್ತಲನ್ನು ಹೋಗಲಾಡಿಸ್ತು. ವಾಕ್ಯ ಪರಿಶುದ್ಧಾತ್ಮ, ಇವೆರಡು ನಮ್ಮ ಲೈಫ್ಗೆ ತುಂಬ ಮುಖ್ಯ. ಅದಕ್ಕೆ ನಾನು ಬೆಳಿಗ್ಗೆ ಕೂಡ ಓದಿದೆ, ಮೊನ್ನೆ ಕೂಡ ನಿಮ್ಗೆ ಓದಿಸ್ತೇನೆ ಗೊತ್ತಿಲ್ಲ. ನ್ಯಾಯಸ್ಥಾಪಕರ ಪುಸ್ತಕ 14ನೇ ಅಧ್ಯಾಯ 6ನೇ ವಚನ ಏನಿದೆ ನೋಡ್ರಿ. ಡಿಸಾನರ್ ಸ್ಪಿರಿಟ್ಸ್ ಎಲ್ಲ ನಮ್ಮನ್ನು ಬಿಟ್ಟು ತೊಲಗಲಿ. ಡಿಸಾನರ್ ಸ್ಪಿರಿಟ್ಸ್ ರಿಖಾಲ ಮರಿಬಾಲಿ ದಾರಿಗ ದಾರಾಲಾರಾಬ ಶಿಖರಬ ಸಂದುರಬ ದ್ಯಾಂಕರಬ ಕುರಲಬ. ಥ್ಯಾಂಕ್ ಯು. ಆತ್ಮನೆ ಸಂಚರಿಸು. ಇಲ್ಲ ಹಾಡೋಣ ಹೇಳ್ರಿ, ನನ್ನ ಲೈಫಲ್ಲಿ ಸಂಚರಿಸುವ, ನನ್ನ ಕುಟುಂಬದಲ್ಲಿ, ನನ್ನ ಜೀವಿತದಲ್ಲಿ. ಐ ಲವ್ ಯು ಹೋಲಿ ಸ್ಪಿರಿಟ್. ಕಮ್ ಆನ್ ಸೇ ಐ ಲವ್ ಯು ಹೋಲಿ ಸ್ಪಿರಿಟ್. ನೀನಿಲ್ಲದೆ ನಾನು ಎಷ್ಟು ವಾಕ್ಯ ಮಾತಾಡಿದ್ರೆ ಏನಾಗಲ್ಲ ಸ್ವಾಮಿ. ಐ ವಾಂಟ್ ಮೋರ್ ಹೋಲಿ ಸ್ಪಿರಿಟ್, ಐ ವಾಂಟ್ ಮೋರ್ ಹೋಲಿ ಸ್ಪಿರಿಟ್. ನಾನು ಹೆಚ್ಚಾಗಿ ನೀನ್ ಬೇಕಪ್ಪ ನನಗೆ. ಹೇಳ್ರಿ, ಆತ್ಮನೇ ಸಂಚರಿಸು, ಸಂಚರಿಸು. ಕಮನ್ ಕಮನ್ ಎಲ್ಲ ಹೇಳ್ರಿ, ಆತ್ಮನೇ ಸಂಚರಿಸು, ಆತ್ಮನೇ ಸಂಚರಿಸು. ನನ್ನ ಬಿಸ್ನೆಸ್ ಅಲ್ಲಿ, ನನ್ನ ಕೆಲಸದಲ್ಲಿ ಆವರಿಸು ಪರಿಶುದ್ಧ ಆವಿಯಾನವರೇ.
Thank you, Holy Spirit. ಸಂಚರಿಸು Oh, Hikala. ಆತ್ಮನೇ Thank you, Holy Spirit. Thank you, Holy Spirit. Thank you, Holy Spirit. ಈ ಸ್ಥಳದಲ್ಲಿ ನೀ ಚಲಿಸು Thank you, Holy Spirit. ನಿನ್ನನ್ನೇ ಬಯಸುವೆ ಏನಾಯ್ತಂತೆ? ಓದೋಣ ವಾಕ್ಯವನ್ನ. Come on, read that word. ಒಂದು Judges chapter ಪ್ರಾಯದ 14 verses 6. ಒಂದು ಪ್ರಾಯದ ಸಿಂಹವು ಗರ್ಜಿಸುತ್ತಾ ಅವನೆದುರಿಗೆ ಬಂದಿತ್ತು. ಒಂದು ಪ್ರಾಯದ ಸಿಂಹವು ಗರ್ಜಿಸುತ್ತಾ ಅವನೆದುರಿಗೆ ಬಂದಿತು. ಅವನ ಕೈಯಲ್ಲಿ ಏನೂ ಇಲ್ಲದಿದ್ದರು. ಅವನ ಕೈಯಲ್ಲಿ ಇಲ್ಲ, ಹೇಳ್ರಿ, ಅವನ ಕೈಯಲ್ಲಿ ಏನೂ ಇಲ್ಲ. ಅವರ ಕೈಯಲ್ಲಿ ಏನು ಅವನ ಕೈಯಲ್ಲಿ ಏನೂ ಇಲ್ಲ. ನಿಮ್ಮ ಕೈಲೆಲ್ಲ ಏನೂ ಇಲ್ಲ. ನೀವು ಹೇಳ್ತಿರಲ್ಲ, ನನ್ನ ಕೈಯಲ್ಲಿ ಏನೂ ಇಲ್ಲ ಪಾಸ್ಟ್ರೇ, ನನ್ನ ಕೈಯಲ್ಲಿ ಏನೂ ಇಲ್ಲ, ನನ್ನ ಹತ್ರ ಯಾವ ಸರ್ಟಿಫಿಕೇಟ್ ಇಲ್ಲ, ನನ್ನ ಹತ್ರ ಹಣ ಇಲ್ಲ, ನನ್ನ ಹತ್ರ ಏನೂ ಇಲ್ಲ. ಬಟ್ ಪರಿಶುದ್ಧಾತ್ಮ ಇದ್ದಾರಾ? ವಾಕ್ಯ ಇದೆಯಾ? ಅವು ಎರಡು ಇದ್ರೆ ತಂದೆ ದೇವರು ನಿನ್ನ ಲೈಫನ್ನ ಹೈಯರ್ ಲೆವೆಲ್ಗೆ ತಗೊಂಡು ಹೋಗೋ ದೇವನಾಗಿ. ಓ ಜೀಸಸ್. ನನ್ನ ಸೇವೆಗೆ ಬಂದ ಕಾಸ ಇತ್ತು, ಎಜುಕೇಶನ್ ಇತ್ತು, ನನಗೆ ಗೊತ್ತಿಲ್ಲ ಅವಾಗ ಈ ವಿಷಯ ಇದು ಅಂತ. ಆಮೇಲೆ ಅರ್ಥ ಆಯಿತು. ನಾನೇನೋ ಗ್ರೇಟ್ ಅಂತ ನೆನೆಸ್ಕೊಂಡೆ. ನಾನೆಲ್ಲ ಗ್ರೇಟು, ನನ್ನ ಜೊತೆ ಇರುವಂಥ ಇಬ್ಬರು ಪಾರ್ಟ್ನರ್ ಗ್ರೇಟು. ಒಂದು ಕಡೆ ಪರಿಶುದ್ಧಾತ್ಮರು, ಒಂದು ಕಡೆ ವಾಕ್ಯ, ಮೇಲ್ಗಡೆದ ತಂದೆ. ಹಲ್ಲೆಲೂಯಾ. ತಂದೆಗೆ ತುಂಬ ಸಂತೋಷ ಯಾವಾಗ ಗೊತ್ತಾ? ನನ್ನ ಪರಿಶುದ್ಧಾತ್ಮನ ಘನಪಡಿಸುವಾಗ, ಆ ವರ್ಡ್ ನನ್ನ ಲೈಫಲ್ಲಿ ಕ್ರಿಯೆ ಮಾಡುವಾಗ ತಂದೆಗೆ ಅಲ್ಲಿ ಆನಂದ ಅಂತೆ. ಅಲ್ಲಿ ಏನಂತ ಆಡ್ತಾರೆ ಅಂತ ಗೊತ್ತಾ? ಎಂತ ಆನಂದ, ಎಂತ ಆನಂದ. ನನ್ನೇಸು ಜೊತೆಗೆ ಅಲ್ಲಿ ಆನಂದವಾಗಿ ಆಡ್ತಾರಂತೆ ನೋಡಿ. ಆಮೇಲೆ ಇದ್ದೀರಾ? ಹೇಳ್ರಿ, ಏನೂ ಇಲ್ಲ. ಅದರಿಂದ ದಯವಿಟ್ಟು ಯಾರ ಹತ್ರ ಹೋಗ್ಬಿಟ್ಟು ಏನೂ ಇಲ್ಲ ಪಾಸ್ಟ್ರೆ, ನನ್ನ ಲೈಫೇ ಮುಗಿದೋಗಿದೆ, ಬರಿದಾದ ಲೋಕ, ಬರಿದಾದ ಅದು ಯಾವನ ಆಡ್ದ ಆಯಾ ನೀವು ಆಡಕ್ಕೆ ಹೋಗ್ಬಿಟ್ರಿ. ಕೆಲವರೆಲ್ಲ ಫಿಲಮ್ ಸಾಂಗ್ಸ್ ಎಲ್ಲ ಅವ್ರ ಸ್ಟೇಟಸ್ ಎಲ್ಲ ಹಾಕೊಳೋದು. ಇವ್ರ ಲೈಫಲ್ಲಿ ಪರಿಶುದ್ಧಾತ್ಮ ಇದ್ದಾರಾ? ಅವ್ರ ಲೈಫಲ್ಲಿ ಪರಿಶುದ್ಧಾತ್ಮ ಇಲ್ಲ, ಮರ್ತು ಬಿಟ್ಟಿದ್ದಾರೆ. ಈ ಭೂಮಿನೇ ಉಂಟು ಮಾಡಿದ್ದಾರೆ. ಸೂರ್ಯ, ಚಂದ್ರ, ನಕ್ಷತ್ರ ಇವೆಲ್ಲವೂ ಏನೂ ಇರಲಿಲ್ಲ. ಅಲ್ಲಿ ಪರಿಶುದ್ಧಾತ್ಮ ಇದ್ರು, ಅಲ್ಲಿ ವಾಕ್ಯ ಇತ್ತು. ಈ ಎರಡೇ ಕಾರ್ಯ ಇಬ್ಬರಿಂದ ಇಷ್ಟು ದೊಡ್ಡ ಲೋಕವನ್ನೇ ಉಂಟು ಮಾಡಿದ ಮೇಲೆ ಇದು ಯಾವುದೋ ಕಾಂಜಿ ಪಿಂಜಿ ನಮ್ಮ ಪ್ರಾಬ್ಲಮ್ ಹೋಗಲ್ವಾ? ಯಾವಾಗ ಹೋಗ್ತಿದೆ? ಅವ್ರನ್ನ ಅರ್ಥ ಮಾಡ್ಕೊಳ್ಳುವಾಗ. ಹೋಗಿ ನಿಮ್ಮ ಬೆಡ್ರೂಮಲ್ಲಿ ಕೂತ್ಕೊಂಡು ಜಸ್ಟ್ ಅವ್ರ ಜೊತೆ ಎಂಜಾಯ್ ಮಾಡ್ರಿ. ಕುತ್ಕೊಂಡು ಯಾರ ಜೊತೆ ಕುತ್ಕೊಂಡು ಎನ್ನ ಆಯ್ಚಿಕ ಎನ್ನ ಪಂಡ್ರದೆ ಊರೆಲ್ಲ ಕಡ ಆಯ್ಚಿ ನೋಡಿ. ಇವಾಗ ಕೆಲವರೆಲ್ಲ ಮನೇಲಿ ಕುತ್ಕೊಂಡು ಸೀರಿಯಲ್ ನೋಡ್ತಾ ಇರ್ತಾರೆ, ಇಲ್ಲಾಂದ್ರೆ ತಾತ ಕತೆ ಮಾತಾಡ್ತಾ ಇರ್ತಾರೆ. ಮಾತಾಡಿ ಏನಾದರೂ ಬರ್ತೈತಾ ಹೇಳಿ? 1 hour ಕುತ್ಕೊಂಡು ಬೇಡವಾದನ್ನು ಮಾತಾಡಿ ಏನಾದರೂ ಬರ್ತೈತಾ? ಅಲ್ಲಿ ಪರಿಶುದ್ಧಾತ್ಮ ಟೆನ್ಷನ್ ಓಡಾಡ್ತಾ ಇರ್ತಾರೆ. ಡೆಲಿವರಿ ಆಗಿರೋ ಥರ, ಏನಪ್ಪ ಇನ್ನೂ ಮಾತಾಡ್ತಾ ಇದ್ದಾರೆ, ಒಂದು ಸ್ವಲ್ಪ ಬಂದ ನಂತರ ಕುತ್ಕೊತಾ ಇಲ್ವೇ, ಸ್ವಲ್ಪ ವಾಕ್ಯ ಓದ್ತಾ ಇಲ್ವೇ, ಸ್ವಲ್ಪ ಏನಪ್ಪ ಒಂದು ಪ್ರೇಯರ್ ನಡೀತಾ ಇದೆ ಹೋಗ್ತಾ ಇಲ್ವ ಅಂತ ಪರಿಶುದ್ಧಾತ್ಮ ನಿಮ್ಮ ವಿಷಯದಲ್ಲಿ ಟೆನ್ಷನ್ ಆಗಿದ್ದಾರೆ. ಬಟ್ ನೀವು ನೋಡಿದ್ರೆ ಓ ಜೀಸಸ್, ಗೊತ್ತಾ? ಪರಿಶುದ್ಧಾತ್ಮ ನಿಮ್ಮ ವಿಷಯದಲ್ಲಿ ಎಷ್ಟು ಟೆನ್ಷನ್ ಆಗಿದ್ದಾರೆ ಗೊತ್ತಾ? ಯಾಕೆ? ಆ ವಾಕ್ಯ ನೆರವೇರಬೇಕಂತ ಪರಿಶುದ್ಧಾತ್ಮನ ಎದುರು ನೋಡ್ತಾ ಇದ್ದಾರೆ. ಯೇಸು ಸಮಾಧಿಗೆ ಹೋದ ತಕ್ಷಣವೇ ಪರಿಶುದ್ಧಾತ್ಮರು ಯಾವಾಗಪ್ಪ 3ನೇ ದಿನ ಬರ್ತಿದ್ದೆ, ಯಾವಾಗಪ್ಪ 3ನೇ ದಿನ ಬರ್ತಿದ್ದೆ, ಅವ್ರನ್ನ ಹೋಗಿ ಅಲ್ಲಿಂದ ಕರ್ಕೊಂಡ್ಬರ್ಬೇಕಂತ ಪರಿಶುದ್ಧಾತ್ಮರು ವೆಯ್ಟ್ ಮಾಡ್ತಂದೆ. ಹಾಗೆ ನೀನು ಎಲ್ಲಿ ಯಾವ ಹಳ್ಳದಲ್ಲಿದ್ಯೋ, ಯಾವ ಪಾಪದಲ್ಲಿದ್ಯೋ, ಯಾವ ಸಾಲದಲ್ಲಿದ್ಯೋ, ಯಾವ ಕಾಯಿಲೆಯಲ್ಲಿದ್ಯೋ, ನಿನ್ನನ್ನು ಅಲ್ಲಿಂದ ಕರ್ಕೊಂಬರಕ್ಕಾಗಿ ಪರಿಶುದ್ಧಾತ್ಮ ಎದುರು ನೋಡುವ ದೇವನಾಗಿದೆ. ಓ ರಿಮಹದಲಗದಿರಬ ಶಗಲಿಗರಮಹಂತಲ ರಿಬಹಸೆಕೆಲೆ ರಿಬಹೊಲೆಬರ ರಿಮಮಮ ರಿಕಲಬ ಶಿಕರಬ ಸಂದುರಬ. ಓ ಹಲ್ಲೆಲೂಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸಂಚರಿಸು ಥ್ಯಾಂಕ್ ಯು ಜೀಸಸ್. ಆತ್ಮನೇ ಸಂಚರಿಸು. ಎಲ್ಲ ಕರಗಳನ್ನು ಮೇಲೆ ನಿನ್ನನ್ನೇ ಬಯಸುವೆವು. ನಿನ್ನನ್ನೇ ಬಯಸ್ತೇವಪ್ಪ. ನಮ್ಮ I want more, Lord. ಆವರಿಸು. Thank you. ನೋಡಿ, ಪ್ರತಿ ಸರಿ ನಾವು ಶರೀರದಲ್ಲಿ ಓಡುವಾಗ ಪರಿಶುದ್ಧಾತ್ಮ ಹೇಳ್ತಾರೆ, ಹೋಗು ಹೋಗು ಹೋಗಲ್ಲಿ ಹೋಗಿ ಕುತ್ಕೋ ಸ್ವಲ್ಪ ಹೊತ್ತು. ಸುಮ್ಮನೆ ಇದೆಲ್ಲ ಏನು ಮಾಡಿಕೊಂಡು ಇವತ್ತು ಸ್ವಲ್ಪ ಬೇಗ ಹೋಗು. ನಿನಗಾಗಿ ನಾನು ಏನೋ ಮಾಡಬೇಕಂತಿದ್ದೀನಿ. ಸಮಥಿಂಗ್ ಐ ವಾಂಟ್ ಟು ಡೂ. ನಾನೇನೋ ನಿನಗಾಗಿ ಮಾಡಬೇಕಾಗಿದ್ದೀನಿ.
ಆದರೆ ನಾನು ಮಾಡಬೇಕಾದ್ರೆ ನೀನು ವಾಕ್ಯ ಕೇಳಬೇಕು, ನನ್ನನ್ನು ನೀನು ನಂಬಬೇಕು. ಪರಿಶುದ್ಧಾತ್ಮರ ಸಹಾಯ ನೈಸನ ಕೇಳ್ತೀರಾ? ಸಂಸೋನ ಕೈಲಿ ಏನಿತ್ತಂತೆ? ಬರೇ ಕೈ. ನಾವು ಆಡ್ತೀವಲ್ಲ, ಬರಿಗೈಯಲ್ಲಿ ಬಂದೆನು ನಾ ತುಂಬಿದವನಾಗಿ. ತುಂಬಿಸಿದ ಯಾರು ಗೊತ್ತಾ? ಪರಿಶುದ್ಧಾತ್ಮರು, ದೇವರ ವಾಕ್ಯ. ಆಮೇಲೆ ಹೇಳ್ತೀನಿ, ಇವತ್ತು ರಾತ್ರಿ ನಾವೆಷ್ಟೋ ದಿನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಿಮ್ಮ ಲೈಫ್ ಹಿಂಗಿರೋದಕ್ಕೆ ಕಾರಣ ದೇವರಲ್ಲ. ಏನೋ ಬಿಡಿ ಪಾಸ್ಟರ್, ನಮ್ಮ ಲೈಫ್ ಇಷ್ಟೇ, ಏನೋ ಬಿಡಿ. ಕೆಲವರು ಯೋಚನೆ ಮಾಡಿದ್ರು, ಸತ್ತೋದ್ರೆ ಚೆನ್ನಾಗಿ. ಒಬ್ಬ ವಿಶ್ವಾಸಿ ಹೇಳ್ತಾ ಇರ್ತಾನೆ, ಸತ್ತೋದ್ರೆ ಸಾಕು ಅಂತ. ಇಲ್ಲಿ ಪರಿಶುದ್ಧಾತ್ಮರು ಮಾತಿಲ್ಲದೆ ನರಳಾಡ್ತಾ ಇರ್ತಾರಂತೆ. ಅಯ್ಯೋ, ಮಾತಿಲ್ಲದೆ ನರಳಾಡ್ತಾರಂತೆ. ಯಾರಾದ್ರೂ ನನ್ನ ಬಗ್ಗೆ ಹೇಳಲ್ವಾ? ಚರ್ಚಲ್ಲಿ ಯಾರಾದ್ರೂ ನನ್ನ ಬಗ್ಗೆ ಹೇಳಲ್ವಾ? ಯಾರಾದ್ರೂ ನನ್ನ ಬಗ್ಗೆ ಹೇಳಲ್ವಾ? ಇವರ ಕ್ರಮವಿಲ್ಲದ ಬದುಕನ್ನು ಬದಲಾಯಿಸಬೇಕು, ಇವರ ಕತ್ತಲನ್ನು ಹೋಗಲಾಡಿಸ್ಬೇಕು, ಇವರನ್ನ ತುಂಬಿಸ್ಬೇಕಂತ ಪರಿಶುದ್ಧಾತ್ಮ ಎದುರು ನೋಡ್ತಾ ಇರುತ್ತೆ. ಅವ್ರ ಥರ ತಾಳ್ಮೆ ಇರುವಂಥ ದೇವರು ನಮ್ಗೆ ಎಲ್ಲೂ ಇಲ್ಲ. ಪ್ರೇರಣೆ ನಾವು ಎಷ್ಟೇ ತಪ್ಪು ಮಾಡಿದ್ರು, ಏನೇ ಮಾಡಿದ್ರು ನಮ್ಮನ್ನು ಪ್ರೇರೇಪಿಸ್ತಾ ಇದ್ದೇವೆ. ಅಪ್ಪ ಹತ್ರ ಹೋಗು, ಅಪ್ಪ ಹತ್ರ ಹೋಗು, ಅಪ್ಪ ವೆಯ್ಟ್ ಮಾಡ್ತಾರೆ, ಹೋಗು, ಅಪ್ಪ ಹತ್ರ ಹೋಗು, ಅಪ್ಪ ಅಂತ ಕರಿ, ಅಪ್ಪ ಅಂತ ಕರಿ. ಅದಕ್ಕೆ ಅಂದಿಕೂಡಿಂದ ಒಬ್ಬ ಮನುಷ್ಯ ಬಂದು ಫಸ್ಟ್ ವರ್ಡ್ ಹೇಳ್ತಾನೆ, ಅಪ್ಪ ಅಂತ ಕರೀತಾನೆ. ಅಪ್ಪ ಅಂದ ತಕ್ಷಣವೇ ಅವನ ಬಟ್ಟೆ, ಅವನ ಉಂಗುರ, ಅವನ ಚಪ್ಪಲಿ, ಅವನೆಲ್ಲ ಪರಿಸ್ಥಿತಿಗಳು ಟೋಟಲ್ ಆಗಿ ಬದಲಾವಣೆ ಆಗಿ ಅವನ ಮನೆಯಲ್ಲಿ ಒಂದು ಸೆಲೆಬ್ರೇಷನ್ ಶುರುವಾಗ್ತಾ ಇದೆ. ಅದಕ್ಕೆ ಪೌಲ ಬರಿತಾನೆ, ರೋಮನ್ಸ್ 8 ಏನು ಬರಿತಾನೆ? ರೋಮನ್ಸ್ 8 ಏನು ಬರಿತಾನೆ ಗೊತ್ತಾ? ಗಮನಿಸಿದ್ದೀರಾ? ನಾನು ನಂಬ್ತೇನೆ, ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂತ. ನಾನು ನಂಬ್ತೇನೆ ಪರಿಶುದ್ಧಾತ್ಮ ನಿಮ್ಮ ಜೊತೆ ಮಾತಾಡ್ತಾ ಇದ್ರಂತ. ನಾನು ನಂಬ್ತೇನೆ ದೇವರ ವಾಕ್ಯ ಯೇಸು ಸ್ವಾಮಿ ನಿಮ್ಮ ಜೊತೆ ಮಾತಾಡ್ತಾ ಇದ್ರಂತ. ನಾನು ನಂಬ್ತೇನೆ ತಂದೆಯಾದ ದೇವರು ನಿಮ್ಮ ಜೊತೆ ಮಾತಾಡ್ತಾ ಇದ್ರಂತ. ತಂದೆಯಾದ ದೇವರು ನಮ್ಮನ್ನು ಬೇರ್ಪಡಿಸುವ ದೇವನಲ್ಲ, ನಮ್ಮನ್ನು ಒಂದಾಗಿಡುವ ದೇವನಾಗಿದೆ. ಅದಕ್ಕೆ ದೇವರು ಹೇಳ್ತಾರೆ, ನಾನು ನನ್ನ ತಂದೆ ಒಂದಾಗಿರೋ ಪ್ರಕಾರ ನೀವು ಒಂದಾಗಿರಬೇಕು. ಸೈತಾನ ಬರ್ತಾನೆ ನಿಮ್ಮನ್ನು ಡಿವೈಡ್ ಮಾಡೋಕ್ಕಾಗಿ. ಭದ್ರವಾಗಿರಿ, ಬಿ ಕೇರ್ಫುಲ್. ಈ 40 ದಿನ ಬೇರೆ ಯಾರನ್ನೂ ನಾನು ಪರಿಚಯ ಮಾಡಿಸಲ್ಲ. ಓನ್ಲಿ ಹೋಲಿ ಸ್ಪಿರಿಟ್, ವರ್ಡ್, ಹೋಲಿ ಸ್ಪಿರಿಟ್, ವರ್ಡ್. ಎಷ್ಟು ಸತ್ಯವೇದದಲ್ಲಿ ಎಷ್ಟು ಕಡೆ ಪರಿಶುದ್ಧಾತ್ಮರಿದ್ದಾರೋ ಅಷ್ಟು ಕಡೆ ನಿಮ್ಗೆ ತೋರಿಸ್ತೀನಿ. ನಿಮ್ಮ ಲೈಫು 2024 ಎಂಡಲ್ಲಿ ಅದು ಬೇರೆ ಲೆವೆಲಲ್ಲಿ ಪರಿಶುದ್ಧಾತ್ಮ ತಗೊಂಡು ಹೋಗೋ ದೇವನ. ನಿಮ್ಮ ಕೆಲಸ, ನಿಮ್ಮ ಬಿಸ್ನೆಸ್, ನಿಮ್ಮ ಪ್ರಾಸ್ಪರಿಟಿ ಪರಿಶುದ್ಧಾತ್ಮ ಹೇಳ್ತಾರ ಟಕ್ಕಂತ ಮಾಡಿ, ಪರಿಶುದ್ಧಾತ್ಮ ಹೇಳ್ತಾರ ಪಟ್ಟಂತ ಮಾಡಿ. ನಿಜವಾಗಿ ಪರಿಶುದ್ಧಾತ್ಮ ಅನುಸರಿಸಿ ನಡೆದ್ರೆ ಖಂಡಿತ ನೀವು ಅದನ್ನು ಮಾಡಿ ಮುಗಿಸ್ತೀರ. ಹಲ್ಲೆಲೂಯ. ನಾನು ಕೆಲವು ಬಾರಿ ಕೆಲವು ಕಾರ್ಯಗಳೆಲ್ಲ ಮಾಡುವಾಗ ನೀವು ಏನು ಅನ್ಸ್ಕೊತೀರಾ? ಓ, ಎಮೋಷನಲ್ ಮಾಡ್ಬಿಟ್ಟೆ ಅಂತ. ನಾನು ಎಮೋಷನಲ್ ಒಂದ್ಸಲಿತ ಮಾಡ್ಬೋದು. ಎಮೋಷನಲ್ 1 ಲಕ್ಷ ಕೊಡ್ಬೋದು, 2ನೇ ಸರಿ 2 ಲಕ್ಷ ಕೊಡುವಾಗ ನಾನು ಏನು ಮಾಡಬೇಕು? ಕೆಲವರು ಹೇಳೋದು, ಈ ಸ್ವಲ್ಪ ಓವರ್ ಆಗಿಲ್ವಾ? ಅಯ್ಯಲೇ, ನಿನಗೆ ಗತಿ ಇಲ್ಲ ಕೊಡೋಕ್ಕೆ, ನೀನು ಮುಚ್ಕೊಂಡು ಬಚ್ಚಿಕೋ, ನಾನು ಕೊಡ್ತೀನಿ. ನನಗೆ ಪರಿಶುದ್ಧಾತ್ಮ ಹೇಳೋದು, ಯಾವ ಮನುಷ್ಯನ ಹೇಳೋದಲ್ಲ, ಹೋಲಿ ಸ್ಪಿರಿಟ್ ಹೇಳೋದು. ಅಹಂಕಾರ ಬೀಳ್ಕಂದ ಅಹಂಕಾರನ ಅಂದ್ ಯಾರನ್ನು ದೂಷಿಸ್ತಾ ಇದೆಯಾ? ಪರಿಶುದ್ಧಾತ್ಮನ ದೂಷಿಸ್ತಾ ಇದೆ, ನನ್ನಲ್ಲ, ಪರಿಶುದ್ಧಾತ್ಮನ ದೂಷಿಸ್ತಾ ಇದೆ. ನನಗೆ ಹೆಸರು ಬರಲಿ, ಹೆಮ್ಮೆ ಬರಲಿ ಅಂತಲ್ಲ. ಆಕ್ಸಿಡೆಂಟ್ ಕೂಡ ಯಾರೋ ಬಂದು ಹೇಳಿದ್ರು, ನನಗೆ ಅವ್ನು ಶೂ ತಗೊಂಡ್ರದೇ ಮರ್ತೋಗಿದ್ದೀನಿ, ವಾಕ್ ತಗೊಂಡ್ರದೇ ಮರ್ತೋಗಿದ್ದೀನಿ, ಬಂದು ಅವ್ರು ವಿಟ್ನೆಸ್ ಕೊಡ್ತಾ ಇದ್ರು. ಎಷ್ಟು ಸೆಕೆಂಡ್ ಸರ್ವಿಸ್ ನೋಡಿದ್ರಿ, ಇದೆ ನೋಡಿ ಯೂಟ್ಯೂಬಲ್ಲಿ. ಅವ್ರೇನಂದ್ರು, ಈ ಫಾಸ್ಟ್ ಹಂಗೆ ಶೂ ತಗೊಟ್ರು, ಇವ್ರು ನನಗೆ ವಾಚ್ ತಗೊಂಡು, ನನಗೆ ಗೊತ್ತಿಲ್ಲ, ಕೊಟ್ಟಿರೋದೇ ಮರ್ತೋಗಿದ್ದೀನಿ. ಅವ್ನು ಹಾಕೊಂಬಂದವನೇ, ನೆನ್ನೆ ಅದನ್ನ ಹಾಕೊಂಬಂದವನೇ. ಅವ್ನು ಒಂದು ಹೇಳ್ದ, ನೀವು ಏನು ಕೊಡ್ತಿರೋ ಬಿಡ್ತಿರೋ ಅವ್ರು ಚೆನ್ನಾಗಿರ್ಲಿ ಅಂತ ನೀವು ಯೋಚನೆ ಮಾಡ್ರಿ. ಅವ್ರು ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡಿದ್ರೆ ನಿಮ್ಮ ಲೈಫ್ ಚೆನ್ನಾಗಿರ್ತೈತೆ ಅಂತ. ಇದು ಯಾರು ಹೇಳ್ಕೊಡೋದು? ಇದು ಮನುಷ್ಯ ಅಲ್ಲ. ನೀವೇನು ಅವ್ನು ಯಾರೋ ಮನುಷ್ಯ ಅಂತ ಹೇಳ್ಕೊಂಡಿದ್ರೆ, ಇದು ಪರಿಶುದ್ಧಾತ್ಮ ಹೇಳೋದು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನನ್ನ ತಂದೆ ಒಂದಾಗಿರೋ ಪ್ರಕಾರ ನೀವು ತಂದೆ ಮಕ್ಕಳು ಒಂದಾಗಿರಿ ಅಂತ ಬೈಬಲ್ ಹೇಳ್ತೈತೆ. ಆಗ ನೀವೆಲ್ಲವನ್ನ ಜಯಿಸ್ಬೋದು ಲೋಕವನ್ನ, ಇಲ್ಲಾಂದ್ರೆ ಜಯಿಸಕ್ ಆಗೋದಿಲ್ಲ. ಓದ್ರಿ ವಾಕ್ಯವನ್ನ ಬೇಗ, ಕಮಾನ್. ಬೇಗ ಹೇಳಿದ್ನಲ್ಲಿ ಯಾವ್ದು ವಾಕ್ಯ ಅದು? 8ನೇ 14. ರೋಮ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ, ಕೇಳಿಸ್ಕೊಳ್ಳಿ, ಯಾರ್ದೊಬ್ರು ಬನ್ನಿ ಇಲ್ಲಿ, ಬರ ಇಲ್ಲಿ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ, ನಾನು ದೇವರ ಆತ್ಮ, ಈ ನನ್ನ ಬಿಡದ ಬೇಡವ ಇವನು, ನಾನು ನಡೆಸಬೇಕು. ಯಾರ್ಯಾರು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳು. ಅವರು ದೇವರ ಮಕ್ಕಳಂತೆ.
ಅವ್ರಿಗೆ ರೋಡಲ್ಲಿ ಹೋಗೋರಿಗೆಲ್ಲ ಆಸ್ತಿ ಕೊಡಲ್ಲ, ನೀವು ಕೊಡ್ತೀರಾ? ಮಾತಾಡಿ. ಇವಾಗ ನಿಮ್ಮ ಯಜಮಾನ್ರನ್ನ ಅನೇಕರು ಅಪ್ಪನ ಕರೀತಾರ, ಹೇ ನನ್ನ ಅಪ್ಪನ ಕರೆದಿಲ್ಲ ಬರ, ಕಾರ್ ರಾಶಿ ಅವನಿಗೆ ಅಂತ ಹೇಳ್ತಾರ? ಇಲ್ಲ, ಅವ್ರ ಮಕ್ಕಳಿಗೆ ಮಾತ್ರ ಕೊಡೋದು. ಯಾರ್ಯಾರು ನೋಡಿ, ಎಷ್ಟು ಕ್ಲಿಯರ್ ಆಗಿ ಪೌಲ ಬರಿತಾನೆ ನೋಡಿ. ಪರಿಶುದ್ಧಾತ್ಮ ತುಂಬ ನಾನು ಹೇಳ್ತೇನೆ, ತುಂಬ ಅವಶ್ಯಕ ನಮ್ಮ ಲೈಫಲ್ಲಿ. ನಿಮ್ಗೆ ಇಷ್ಟನೇ ಗೊತ್ತಿರಲ್ಲ, ತಿಳ್ಕೊಳ್ಳಿ. ಮನೆಗೆ ಹೋಗಿ ರೂಮಲ್ಲಿ ಇವತ್ತು ಕುತ್ಕೊಂಡು ನೈಟ್ ಮೂಲಕ ಹತ್ಬಿಟ್ಟು ಪ್ರೇಯರ್ ಮಾಡಿ ಅವ್ರ ಜೊತೆಯಲ್ಲಿ ಅಲ್ರಿ, ಸ್ವಲ್ಪ ಹೊತ್ತು ಕುತ್ಕೊಂಡು ಅವ್ರ ಜೊತೆಯಲ್ಲಿ ಸಾರಿ ಅಂತ ಹೇಳ್ರಿ ಪರಿಶುದ್ಧಾತ್ಮನ ಹತ್ರ. ನೋಡಿ, ಯಾರ್ಯಾರು, ನಾನೇ ಪರಿಶುದ್ಧಾತ್ಮ ಇಟ್ಕೊಳ್ಳಿ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಲ್ಪಡ್ತಾರೋ ಅವರು ದೇವರ ಮಕ್ಕಳು, ಅವರೇ ಮಾತ್ರ ದೇವರ ಮಕ್ಕಳು. ನಿನ್ನ ಇಷ್ಟಕ್ಕೆ ನೀನು ನಡೆದು ಹಲ್ಲೆಲೂಯಾ ಪ್ರೈಸ್ ಲಾರ್ಡ್ ವಾಗ್ದಾನ ಅರಿಕೆಲ್ಲ ರಿಲೀಸ್ ಮಾಡಿದ್ರೆ, ಪರಿಶುದ್ಧಾತ್ಮ ಇಲ್ಲದ್ರೆ ಏನು ವಾಕ್ಯ ರಿಲೀಸ್ ಮಾಡಿ ಏನು ನಡೀತಿದೆ ಹೇಳಿ ನೋಡೋಣ. ಪರಿಶುದ್ಧಾತ್ಮ ಆದೇಶ ಆದ್ಮೇಲೆ ಚಲಿಸ್ಲಿಲ್ಲ, ದೂರ ಇರಪ್ಪ, ಚಲಿಸ್ಲೇ ಇಲ್ಲ. ಬೆಳಕಾಗಲಿ ಆಗಲ್ಲ, ಸೂರ್ಯ ಬರಲಿ ಬರಲ್ಲ, ಚಂದ್ರ ಬರಲಿ ಬರಲ್ಲ. ಯಾವಾಗ ಆ ಪರಿಶುದ್ಧಾತ್ಮರು ಇಲ್ಲಿರ್ತಾರೋ ಆಗ ಬೆಳಕಾಗಲಿ ಅನ್ನುವಾಗ ಪರಿಶುದ್ಧಾತ್ಮರು ಹೋಗಿ ಅಲ್ಲಿ ಬೆಳಕನ್ನು ಉಂಟು ಮಾಡ್ತಾರೆ. ಹಲ್ಲೆಲೂಯಾ. ನಮ್ಮ ಲೈಫಲ್ಲಿ ಪರಿಶುದ್ಧಾತ್ಮನ ವ್ಯಾಲ್ಯೂಸ್ ನಮ್ಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಜೀಸಸ್. ನಮ್ಮ ಮಧ್ಯದಲ್ಲಿ ಪರಿಶುದ್ಧಾತ್ಮ ಇದ್ದಾರೆ. ಜಸ್ಟ್ ಅವ್ರನ್ನ ಸ್ವಲ್ಪ ಲವ್ ಮಾಡಿ, ಜಸ್ಟ್ ಅವ್ರು ಲವ್ ಮಾಡಿ, ಫೀಲ್ ಮಾಡಿ. ನೋಡಿ, ಕೆಲವ್ರನ್ನ ಟಚ್ ಮಾಡ್ತಾ ಇರ್ತಾರೆ, ಏನೋ ಒಂದು ನಿಮ್ಮ ಶರೀರದಲ್ಲಿ ಒಂದು ವ್ಯತ್ಯಾಸ ಕಾಣ್ತಿತ್ತು ನೋಡಿ. ಈಗ ಸಮಥಿಂಗ್, ಸೊ ಮೆನಿ ಏಂಜಲ್ಸ್ ಆರ್ ಹಿಯರ್. ಒಂದು ವ್ಯತ್ಯಾಸ ನೋಡಿ, ಹಾಗೆ 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 ಹಂಗೆ ಒಳಕ್ಕೆ ಗಾಢಕ್ಕೆ ಹೋಗಿ, ಡೀಪ್ಗೆ ಹೋಗಿ. ಪರಿಶುದ್ಧಾತ್ಮ ಇಷ್ಟಿರ ನಿನ್ನ ಬಗ್ಗೆ ಗೊತ್ತಿಲ್ಲ ಸ್ವಾಮಿ. ಐ ವಾಂಟ್ ಮೋರ್ ಹೋಲಿ ಸ್ಪಿರಿಟ್, ಐ ವಾಂಟ್ ಹೋಲಿ ಸ್ಪಿರಿಟ್. ಹೇಳ್ರಿ, ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನೇ, ಪರಿಶುದ್ಧಾತ್ಮನೇ. ನನ್ನ ಕೆಲಸ, ನನ್ನ ಬಿಸ್ನೆಸ್, ನನ್ನ ಆಸ್ತಿ ಅಲ್ಲಪ್ಪ, ನೀನ್ ಸ್ವಾಮಿ. ಲೋಕಗಳನ್ನೇ ಸೃಷ್ಟಿ ಮಾಡಿದನು, ಲೋಕವನ್ನೇ ನಾನು ಕೊಡುವ ದೇವರು ನೀನಾಗಿದೆಯಪ್ಪ. ನನ್ನ ಹತ್ರ ಇರುವ ಆಸ್ತಿ ಅಲ್ಲ ಸ್ವಾಮಿ, ಹೋಲಿ ಸ್ಪಿರಿಟ್ ನೀನು ಸ್ವಾಮಿ, ನೀನು ಸ್ವಾಮಿ. ಅಪ್ಪ, ಇವತ್ತು ಲೈವಲ್ಲಿ ನೋಡುವ ಎಲ್ಲರ ಕಣ್ಣುಗಳು ತೆರೆಯಲ್ಪಡಲಿಕ್ಕೆ, ಅವ್ರು ಮಾಡಿದ ತಪ್ಪುಗಳು ಅವರಿಗೆ ಅರಿವು ಉಂಟಾಗಲಿಕ್ಕೆ ಪರಿಶುದ್ಧಾತ್ಮನು ನಮ್ಮನ್ನ ಒಂದಾಗಿರಿಸುವವನಾಗಿದ್ದಾನೆ, ನಮ್ಮನ್ನ ಚದುರಿಸುವವನಲ್ಲ. ಚದುರಿಸುವುದು ಸೈತಾನ, ಪರಿಶುದ್ಧಾತ್ಮನು ಒಂದಾಗಿರಿಸುವ ದೇವ. ಓಕೆ ಓಕೆ ಓಕೆ, ಓಡಾಗ್ಬಿಟ್ಟು ಅಷ್ಟು ಬೇಗ, ಇನ್ನು ಮುಗಿದಿಲ್ಲಪ್ಪ. ಓದಿ, ಅದನ್ನ ಓದಿ. ಏನ್ ನೋಡಿ, ಏನ್ ಹಾಕ್ತೀರಿ ಇದ್ರ ಫಲ ಏನ್ ನೋಡಿ, ಇದ್ರ ಫಲ ಏನ್ ನೋಡಿ. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ. ಯಾಕೆ? ಯಾರು ನಿಮ್ಮನ್ನ ಕೈ ಹಿಡಿದಿರೋದು? ಯಾರು ನಿಮ್ಮನ್ನ ಇಲ್ಲಿ ನೋಡಿ, ಯಾರು ನಿಮ್ಮನ್ನ ಕೈ ಹಿಡಿದಿರೋದು? ಯಾರು ನಿಮ್ಮನ್ನ ಕೈ ಹಿಡಿದಿರೋದು? ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ನೀವು ಒಬ್ಬ ಹೆಲ್ಪರ್ನ ಕಳಿಸ್ತೀನಿ, ಒಬ್ಬ ಲಾಯರ್ನ ಕಳಿಸ್ತೀನಿ. ನೀವೇನೋ ತಪ್ಪು ಮಾಡ್ಬಿಟ್ರ ಒಬ್ಬ ಲಾಯರ್ನ ಕಳಿಸ್ತೀನಿ ವಾದಾಡಕ್ಕಾಗಿ. ನೀವು ಪ್ರೇಯರ್ ಮಾಡಕ್ಕೆ ಅವತ್ತು ಸೋತೋಗ್ಬಿಟ್ಟಿದ್ದೀರಾ, ತುಂಬ ಟೈರ್ಡ್ ಆಗಿದ್ದೀರಾ, ನಿಮಗೆ ಸ್ಟ್ಯಾಂಡ್ ಬೈ ಆಗಿ ಪರಿಶುದ್ಧಾತ್ಮ ಪ್ರೇಯರ್ ಮಾಡಕ್ಕೆ ಅವ್ರನ್ನ ಕಳಿಸ್ತೀವಿ. ಎಲ್ಲ 7 ಟೈಪ್ಸ್ ಅವ್ರು ಹೆಲ್ಪ್ ಮಾಡ್ತಾರೆ ನಮಗೆ. 7 ಟೈಪ್ಸ್ ಓದಿ. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ಇಲ್ಲ, ಭಯ ದಾಸನ ಭಾವವನ್ನು ಹೊಂದಿದವರಲ್ಲ. ಯಾಕೆ? ಇವ್ರು ಹೇಳ್ತಾರೆ, ಏಯ್ ನೀನ್ ದಾಸ ಅಲ್ಲ. ಪರಿಶುದ್ಧಾತ್ಮ ಹೇಳ್ತಾರೆ, ನೀನ್ ದಾಸ ಅಲ್ಲ. ಈ ಪರಿಶುದ್ಧಾತ್ಮನ ಎಕ್ಸ್ಪೀರಿಯನ್ಸ್ ಇಲ್ದಿರೋರು, ಅನುಭವ ಇಲ್ದಿರೋರು, ಸಂಬಂಧ ಇಲ್ದಿರೋರು ಹೇಳ್ತಾರೆ, ಅಪ್ಪ ನಾನು ಪಾಪಿ ಅಪ್ಪ, ಏನು ಪಾಪ ಮಾಡೋದನ್ನ ಗೊತ್ತಿಲ್ಲ, ನಾನು ಹಿಂಗಾಗ್ಬಿಟ್ಟಿದೆ. ಆದರೆ ಪರಿಶುದ್ಧಾತ್ಮನು ಹೇಳ್ತಾನೆ, ಭಯಪಡ್ಬೇಡ, ನೀನೇನೇ ಮಾಡಿರು ದೇವರನ್ನು ಕ್ಷಮಿಸ್ತಾರೆ, ನಿನ್ನ ಮತ್ತೆ ರಿಕವರಿ ಮಾಡ್ತಾರೆ. ನೀ ಝೀರೋ ಆಗಿದೆಯಾ, ಮತ್ತೆ ನನ್ನ ಹೀರೋ ಮಾಡ್ತಾರೆ. ಡೋಂಟ್ ವರಿ, ಈಸ್ ಯುವರ್ ಫಾದರ್. ಜಸ್ಟ್ ಅಪ್ಪ ಅಂತ ಕರಿ, ಅಪ್ಪ ಅಂತ ಕರಿ, ಅವ್ರ ಅಪ್ಪ ಅಂತ ಕರಿ, ಅವ್ರ ಅಪ್ಪ ಅಂತ ಕಂತ ಇವ್ರು ನನ್ನ ಪ್ರೇರೇಪಿಸ್ತಾರೆ. ಇವರೇ ಸಹಾಯ ಇಲ್ಲ ಅಂದರೆ ನಾನು ಹಗ್ಗ ತಗೊಂಡು ಎಲ್ಲ ಸೂಸೈಡ್ ಮಾಡ್ಕೊಂಡು ಹೋಗ್ಬೇಕಾಗ್ತಿತ್ತು. ಚೆನ್ನಾಗಿ ಅರ್ಥ ಮಾಡಿ. ಇವತ್ತೇನು ಸೂಸೈಡ್ ಕ್ರಿಶ್ಚಿಯನ್ ಸರ್ಕಲಲ್ಲಿ ಈ ಪರಿಶುದ್ಧಾತ್ಮರ ಎಕ್ಸ್ಪೀರಿಯನ್ಸ್, ಅನುಭವ, ಅವರ ಸಹವಾಸ ಇಲ್ಲದ ಕಾರಣ ಇವತ್ತು ಅನೇಕರು ಸಾಯ್ತಾ ಇದ್ದಾರೆ, ಕ್ರೈಸ್ತರು ಸಾಯ್ತಾ ಇದ್ದಾರೆ, ಕೋರ್ಟಲ್ಲಿ ಡೈವರ್ಸ್ಗೆ ಹೋಗ್ತಾ ಇದ್ದಾರೆ, ಸಭೆ ಬಿಟ್ಟು ಹೋಗ್ತಾ ಇದ್ದಾರೆ. ವೈ? ದೇ ಡೋಂಟ್ ನೋ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನ ಕ್ಯಾರೆಕ್ಟರ್ ಅವ್ರಿಗೆ ಗೊತ್ತಿಲ್ಲ. ಪರಿಶುದ್ಧಾತ್ಮನ ಕ್ಯಾರೆಕ್ಟರ್ ಸಹಿಸಿಕೊಳ್ಬೇಕು. ಕ್ಯಾರೆಕ್ಟರ್, ನಾನು ಏನೇ ಪಾಪ ಮಾಡಿದ್ರು ಕೂಡ ನೀನು ಮತ್ತೆ ಏನಂತೆ ಅಲ್ಲಿ ಏನಂತ ಇದ್ದಾರೆ ನೋಡ್ರಿ, ತಿರುಗಿ ಭಯದಲ್ಲಿ ಬೀಳುವ ಹಾಗೆ. ಯಾಕೆ ಭಯ ಬರ್ತಿದ್ದೆ? ಏನಕ್ಕೆ ಭಯ ಬರ್ತಿದೆ ಹೇಳಿ ನೋಡೋಣ. ಏನಕ್ಕೆ ಭಯ ಬರ್ತಿದ್ದೆ? ಏನಕ್ಕೆ ಭಯ? ನಿಮ್ಮ ಮಕ್ಕಳಿಗೆ ಏನಕ್ಕೆ ಸಡನ್ ಆಗಿ ಭಯ ಪಡ್ತಾರೆ? ಏನಕ್ಕೆ ಭಯ ಪಡ್ತಾರೆ?
ಏನೋ ತಪ್ಪು ಮಾಡಿದ್ರೇನೆ ಭಯ ಪಡೋದು. 99%, 1% ಯಾವುದನ್ನು ಕೆಟ್ಟದ್ದು ನೋಡಿ ಭಯ ಪಡ್ತಾರೆ, ಅದು ಬೇರೆ. 99% ತಂದೆ ತಾಯಿಗಳಿಗೆ ವಿರೋಧವಾಗಿ ಪಾಪನ ತಪ್ಪು ಮಾಡಿದ್ರೆ ಅಯ್ಯೋ ಎಲ್ಲಿ ಕೇಳ್ಬಿಡ್ತಾರೋ ಅಂತ ಭಯದಲ್ಲಿರ್ತಾರೆ. ಅದನ್ನ ಹೇಳ್ತಾರೆ, ನಾವು ದೇವರಿಂದ ಹುಟ್ಟಿದ್ದೇವೆ, ರಕ್ಷಣೆ ಹೊಂದಿದ್ದೇವೆ, ನಾವು ನೀತಿವಂತರಾಗಿದ್ದೇವೆ, ಆದರೂ ಕೂಡ ನಾವೆಲ್ಲೋ ಒಂದು ಕಡೆ ತಪ್ಪಾಗಿ ಮಾತಾಡ್ಬಿಡ್ತೇವೆ, ತಪ್ಪಾಗಿ ನೋಡ್ಬಿಡ್ತೇವೆ, ತಪ್ಪಾಗಿ ಅದ ತಕ್ಷಣ ನಮ್ಮಲ್ಲಿ ಗಿಲ್ಟಿ ಬರಬಾರ್ದು. ಯಾಕಂದ್ರೆ ಪರಿಶುದ್ಧಾತ್ಮ ಹೇಳ್ತಾರೆ, ನಾನು ನಿನ್ನ ಪರವಾಗಿ ಮಾತಾಡ್ತೀನಿ, ಡೋಂಟ್ ವರಿ. ಅವ್ರು ನಿನ್ನ ಅಪ್ಪ, ಇದು ಬಾಡಿಗೆ ಅಪ್ಪ ಅಲ್ಲ, ರಕ್ತದ ಸಂಬಂಧವುಳ್ಳ ಅಪ್ಪ. ಅಪ್ಪ ಇವ್ರು ಏನು ಕೊಟ್ಟಿದಂತೆ, ನೀನು ಹೇಳ್ತಾ ಇರಬೇಕು ಅವನಿಗೆ, ನೀನಿನ್ ದಾಸ ಅಲ್ಲ, ನಿನ್ ಮಗ. ತಿರುಗಿ ನೀನು ದಾಸನ, ತಿರುಗಿ ನೀನು ಗಮನಿಸ್ಬೇಕಮ್ಮ. ಇಲ್ಲಿ ಓದ್ತಾ ಇರಬೇಕು ಪಟ್ಟಂತ, ಬೇಗ ಯಾರಾದ್ರೂ ಓದ್ರಿ. ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ನೀವು ತಿರುಗಿ ಮಗನ ಭಾವವನ್ನು ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ. ನೀವು ದಾಸನ ಭಾವವನ್ನು ಹೊಂದಿರವಲ್ಲ, ನಿಮ್ಮನ್ನ ಒಬ್ರು ಹಿಡ್ಕೊಂಡಿದ್ದಾರೆ, ಸ್ವಲ್ಪ ಉಸಿರು ಬಿಡಿ ಚೆನ್ನಾಗಿ. ನಾನು ಯಾರು ಹಿಡ್ಕೊಂಡಿಲ್ಲ ನೆನೆಸ್ಕೊಂಡಿದ್ದೆ, ಅದೊಬ್ರು ಹಿಡ್ಕೊಂಡಿದ್ದಾರಾ? ಹೌದು, ಹಿಡ್ಕೊಂಡಿದ್ದಾರೆ. ನೀನು ಯಾವತ್ತು ಯೇಸು ನಂಬುದು ಆವತ್ತೇ ನೀನು ಹಿಡ್ಕೊಂಡ್ಬಿಟ್ಟಿದ್ರ. ಅಷ್ಟೇ, ನಾನೆಲ್ಲ ಕೈ ಬಿಟ್ಬಿಟ್ರು, ನಾನು ಏನು ಮಾಡೋದು ಗೊತ್ತಿಲ್ಲ. ಡಾಕ್ಟ್ರ್ ಹೇಳ್ಬಿಡಿದಾರೆ ಕಾಯಿಲೆ ಬಂದ್ಬಿಡಿದೆ ಅಂತ, ಫೈನಾನ್ಸ್ ಪ್ರಾಬ್ಲಮ್ ಬಂದ್ಬಿಡಿದೆ. ಅದು ಇವತ್ತು ಹೇಳ್ತಾ ಇದ್ದೀನಿ, ನಾನು ಪ್ರವಾದನೆಗೆ ಹೇಳ್ತಾ ಇದ್ದೀನಿ. ಇವತ್ತು ಯಾರ್ಯಾರು ಸಾಲದ ಪ್ರಾಬ್ಲಮ್ನಲ್ಲಿ ಕೈ ಬಿಡಲ್ಪಟ್ಟಿದ್ದೀರೋ, ನಿಮ್ಮ ಕೈನ ಒಬ್ಬರು ಹಿಡ್ಕೊಂಡಿದ್ದಾರೆ, ಅವರ ಹೆಸರು ಪರಿಶುದ್ಧಾತ್ಮ. ಅವ್ರು ನಿಮ್ಮನ್ನ ಸ್ಟ್ರೈಟ್ ಆಗಿ ಅಪ್ಪ ಹತ್ರ ಕರ್ಕೊಂಡು ಹೋಗ್ತಾರೆ. ಅಪ್ಪ ಹತ್ರ ಕರ್ಕೊಂಡಾಗ ಬರೀ ಆತ್ಮಿಕವಾದ ಆಶೀರ್ವಾದ ಮಾತ್ರವಲ್ಲ, ಫಿಸಿಕಲ್, ನಿನ್ನ ಚಿನ್ನ, ನಿನ್ನ ಹಣ, ನಿನ್ನ ಪೊಸಿಷನ್ ಎಲ್ಲವನ್ನ ವಾಪಸ್ ಕೊಡಿಸೋದಕ್ಕಾಗಿ ಇವರು ನಮ್ಮ ಜೊತೆಲಿ ಇಲ್ಲಿಟ್ಟಿರೋದು. ಅದಾದ್ಮೇಲೆ ಅಲ್ಲಿ ಕರ್ಕೊಂಡು ಹೋಗೋದು ಇವರೇ. ಸಹೋದರಿ ಕವಿತಾ ಕುಟುಂಬಕ್ಕಾಗಿ ಪರಿಶುದ್ಧಾತ್ಮರು ಮಾತಾಡ್ತಾ ಇದ್ದಾರೆ ಇವತ್ತು ರಾತ್ರಿ. ಕಮ್ ಫಾರ್ವರ್ಡ್, ಐ ವಾಂಟ್ ಟು ಪ್ರೇ. ಜನ ಏನು ಅನ್ಕೊಂಡ್ರೆ ನಾಚಿಕೆ ಪಡ್ಬೇಡ್ರಿ. ದೇವರು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ನೀವು ಮತ್ತೆ ದಾಸನ ಭಾವ ಹೊಂದಬೇಡ್ರಿ. ಮುಂದೆ ಬನ್ನಿ, ನೀವು ಬನ್ನಿ. ನೀವು ದಾಸನ ಭಾವ ಹೊಂದೋರಲ್ಲ, ನೀವು ದೇವರ ಮಕ್ಕಳು. ನೀವು ಏನಾದರೂ ಮಿಸ್ಟೇಕ್ ಮಾಡಿದ್ರು ಕೂಡ ನಾನು ಹೇಳ್ತೇನೆ, ಮತ್ತೆ ನಿಮ್ಮನ್ನ ಫೈನಾನ್ಷಿಯಲಿ ಪರಿಶುದ್ಧಾತ್ಮರ ಮೇಲೆ ಕೆತ್ತುವ ದೇವರ. ಇದು ಫೆಬ್ರವರಿ ಎಷ್ಟನೇ ತಾರೀಕು? ಫೆಬ್ರವರಿ ಎಷ್ಟು? 16. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, 16th, ಈ 3 months ಏನು ನಡೀತೈತೆ, ಪರಿಶುದ್ಧಾತ್ಮ ಏನು ಮಾಡ್ತಾನೆ ಗಮನಿಸಿ ನೋಡಿ. ಪರಿಶುದ್ಧಾತ್ಮ ಏನು ಮಾಡ್ತಾರೆ ನೋಡ್ರಿ. 16th ಒಂದು ಸ್ಪೆಷಲ್ ಡೇ, ಅದು ನಿಮಗೆ. ಮಾರ್ಚ್, ಏಪ್ರಿಲ್, ಮೇ, ಈ ಫೆಬ್ರವರಿ 16th, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಕರೆಕ್ಟಾ? 16th ಒಂದು ಸ್ಪೆಷಲ್ ಡೇ ನಿಮಗೆ. ಆ ದಿನ ನಿಮ್ಮ ಲೈಫಲ್ಲಿ ಕರ್ತನ ಹೇಳ್ತಾನೆ, ಭಯ ಪಡಬೇಡ. ಪರಿಶುದ್ಧಾತ್ಮ ಹೇಳ್ತಾ ಇದ್ದಾರೆ, ಕೈನಲ್ಲಿ ಏನು ಇಲ್ಲ, ಸಂಸೋನನ ಕೈನಲ್ಲಿ ಏನು ಇಲ್ಲ. ಆ ಸಿಂಹವನ್ನ ಕುರಿ ಮರಿಯ ಹಾಗೆ ಸಿಗದಾಕದಂತೆ ನಾನು ಹೇಳ್ತೇನೆ, ನಿಮ್ಮೆಲ್ಲ ಪ್ರಾಬ್ಲಮ್ ಸಿಗದು ಬಿಸಾಕ್ತೀರಾ ಪರಿಶುದ್ಧಾತ್ಮನ ಸಹಾಯದಿಂದ. ರಿಸೀವ್ ದಿಸ್ ಅನಾಯಿಂಟಿಂಗ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಪರಿಶುದ್ಧಾತ್ಮ ನಿಮ್ಮ ಲೈಫಲ್ಲಿ ಕ್ರಿಯೆ ಮಾಡಿ. ರಿಸೀವ್ 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 ಹೋಲಿ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ಕಟ್ಟುಗಳ ಬಿಡುಗಡೆ ಆಗ್ತದೆ.
ಪರಿಶುದ್ಧಾತ್ಮರು ಕ್ಲಿಯರ್ ಮಾಡ್ತದೆ, ಎಲ್ಲ ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ತದೆ. ಯಾಕಂದ್ರೆ ನಿಮ್ಮ ಲೈಫಲ್ಲಿ ಅವ್ರನ್ನ ಎಂಟ್ರಿಗೆ, ಅವನು ಹೀರೋ ಎಂಟ್ರಿ ಅಲ್ಲ, ಇದು ದೊಡ್ಡ ಹೀರೋ. ಅವ್ರು ಒಂದ್ಸಲಿ ಎಂಟ್ರಿ ಆಗ್ಬಿಟ್ರೆ ನಿಮ್ಮ ಲೈಫಲ್ಲಿ ಕರ್ತನ ದೊಡ್ಡ ಕಾರ್ಯ ಮಾಡೋ ದೇವನಾಗಿದೆ. ರಿಸೀವ್ ಅನಾಯಿಂಟಿಂಗ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ರಿಸೀವ್ ದ ನೇಮ್ ಆಫ್ ಜೀಸಸ್. ಸೋತೋಗ್ಬೇಡ್ರಿ. ಸೋಲ್ಬಾರದು, ನಾವು ಗೆಲ್ಲಬೇಕು. ಸೋಲೋದಕ್ಕಾಗಿ ಪರಿಶುದ್ಧಾತ್ಮ ಕೊಟ್ಟಿಲ್ಲ, ಗೆಲ್ಲೋದಕ್ಕಾಗಿ ಪರಿಶುದ್ಧಾತ್ಮ ಕೊಟ್ಟಿಲ್ಲ. ಯಾವುದನ್ನ ನೀವು ಕಳ್ಕೊಂಡಿದ್ದೀರೋ ಅದನ್ನ ಈ ರಾತ್ರಿ ದೇವರು ಹೇಳ್ತಾ ಇದ್ದಾರೆ, ಹಿಂದಿರುಗಿಸಿ ನಿಮಗೆ ಕೊಡ್ತೇನೆ ಅಂತ ಹೇಳಿ. 2ರಷ್ಟು ಕೊಡ್ತೇನೆ ಅಂತ ದೇವರು ಈ ವರ್ಷ ವಾಗ್ದಾನ ಮಾಡಿದ್ದಾರೆ. ನಿಮ್ಮ ಬೆಳಕಿಗೆ ಜನರು ಬರ್ತಾರಂತೆ. ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿ ಗಮನಿಸಿ ಗಮನಿಸಿ. ಪರಿಶುದ್ಧಾತ್ಮ ನಮ್ಮಲ್ಲಿ ತುಂಬಾ ಬಲವಾಗಿ ನಿಮ್ಮ ಲೈಫಲ್ಲಿ ಚಲಿಸ್ತಾ ಇದೆ. ಅವಾಗ ಏನಂತ ಇದೆ? ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ. ಭಯ ಪಡಬೇಡ್ರಿ. ಏನೇ ಮಾಡಿದ್ರು, ಏನೇ ಸಾಲ ಆಗಿದ್ರು, ಏನೇ ಪ್ರಾಬ್ಲಮ್ ಆಗಿದ್ರು, ಒಬ್ಬರು ನಂಬ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡಿದ್ದೀರ. ದಾಸನ ಭಾವವನ್ನು ಹೊಂದಿದವರಲ್ಲ. ದಾಸನಾಗಿ ಮಾತಾಡ್ಬೇಡ್ರಿ. ದಾಸ ಏನ್ ಮಾಡ್ತಾನೆ? ಅಂದಿಗುಣಿದ ಬರುವಾಗ ಏನ್ ಅನ್ಕೊಂಬಂದ? ನನ್ನ ಅಪ್ಪನ ಮನೆಗೆ ಹೋಗಿ ಹಾಳಾಗ್ಬೇಕು ಅಂತ ಆ ಭಾವ ಬರಲೇಬಾರ್ದು. ಅದಕ್ಕೆ ದೇವರ ಕತೆ ಹೇಳಿದ್ದು. ಆದ್ರೆ ಒಂದು ಮಾತ್ರ ದೇವರು ಪ್ರೇರೇಪಿಸ್ತವನಲ್ಲಿ, ನಾನು ದಾಸ ಅಂತ ಅವನ ಬಾಯಿನಲ್ಲಿ ಬರಲಿಲ್ಲ. ಏನಂತ ಕರೆದ? ಅಪ್ಪ. ಜಸ್ಟ್ ಒನ್ ವರ್ಡ್, ಅಪ್ಪ. ಅದೇ ರೀತಿ ಸಭೆ ಸಂಬಂಧ. ಇಲ್ಲೊಂದು ಅಪ್ಪನ ನಿಲ್ಲಿಸಿ ಇಲ್ಲಿ ಮಕ್ಕಳನ್ನ ದೇವರು ಕೊಟ್ಟಿದ್ದಾರೆ. ನೀವು ಯಾವಾಗ ಅಪ್ಪ ಎಂಬ ಸಂಬಂಧದಲ್ಲಿ ಇರ್ತೀರೋ, ಈ ಫಿಸಿಕಲ್, ನಾನು ಹೇಳ್ತೇನೆ ಫಿಸಿಕಲ್ ರೆಲ್ಮ್ ಇಲ್ಲೇ ಕೆಲಸ ಮಾಡೋದು. ನಾವು ಯಾವಾಗ ಈ ಸಂಬಂಧನ ಮರೆತು ಬಿಟ್ಟು ಇವನ್ನೇ ನನ್ನ ಅಪ್ಪ ಕರೆಯೋದು ನೀವು ಯೋಚನೆ ಮಾಡ್ತಿರೋ, ಗೋಲ್ಡ್ ಆಗಲಿ ಮ್ಯಾನಿಫೆಸ್ಟ್ ಆಗಲ್ಲ, ಫೈನಾನ್ಸ್ ಮ್ಯಾನಿಫೆಸ್ಟ್ ಆಗಲ್ಲ. ಯಾವಾಗ ಅವನು ಫಿಸಿಕಲ್ ಇರೋ ಅಪ್ಪನ ಕರೆದನು, ಎಲ್ಲ ಮ್ಯಾನಿಫೆಸ್ಟ್ ಶುರುವಾಯ್ತು. ಅಲ್ಲಿರೋ ಅಪ್ಪ ಟಕ್ಕಂತ ಎಲ್ಲವನ್ನು ಮಾಡಕ್ಕೆ ಶುರು ಮಾಡ್ತಾನೆ. ಆಮೇಲೆ ಇದ್ದೀರಾ? ಸ್ವಲ್ಪ ಸೀರಿಯಸ್ ತಗೊಂಡು ನಾನು ಹೇಳ್ತಾ ಇರೋದು. ಆಮೇಲೆ ಏನಾಯ್ತಂತೆ? ಮುಂದಕ್ಕೆ ಓದಿ. ಅದ್ರಲ್ಲಿ ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು, ಈ ಭಾವದಿಂದ ಯಾರನ್ನ? ದೇವರನ್ನು ಹೇಳ್ರಿ. ಈ ಭಾವದಿಂದ ನಾವು ದೇವರನ್ನೇ ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ. ಈ ಮಾತು ಎಷ್ಟು ದೊಡ್ಡದು ಗೊತ್ತೇನ್ರಿ? ಒಬ್ಬ ದೇವರನ್ನ ಈ ಲೋಕದಲ್ಲಿ ಯಾರು ಅಪ್ಪ ಅಂತ ಕರೆಯೋದಿಲ್ಲ. ಈ ಲೋಕದಲ್ಲಿ ಯಾವ ದೇವರನ್ನು ಯಾವ ಮನುಷ್ಯನು ಕೂಡ ಅಪ್ಪ ಅಂತ ಕರೆಯಕ್ಕಾಗಲ್ಲ. ಅವನು ಅಪ್ಪ ಅಂತ ಕರೆಸ್ಕೊಳ್ಳೋಕೆ ಯೋಗ್ಯತೆನೇ ಇಲ್ಲ. ನನ್ನ ದೇವರಿಗೆ ಮಾತ್ರ ಯೋಗ್ಯತೆ, ನನ್ನ ದೇವರಿಗೆ ಮಾತ್ರ ಘನತೆ, ನನ್ನ ದೇವರಿಗೆ ಮಾತ್ರ ಯೋಗ್ಯತೆ. ಮೈ ಗಾಡ್, ಆ ಯೋಗ್ಯತೆ ಇರೋದು ಒಬ್ಬನಿಗೆ ಮಾತ್ರ. ಯೆಹೋವಾ, ಯೆಹೋವಾ ಅವರಿಗೆ ಮಾತ್ರನೇ ಅಪ್ಪ ಅಂತ ಕರೆಸಿಕೊಳ್ಳುವ ಯೋಗ್ಯತೆ ಇರೋದು. ಪರಿಶುದ್ಧಾತ್ಮ ಹೇಳ್ಕೊಡ್ತಾರೆ, ಹೇಯ್ ಭಯ ಪಡ್ಬೇಡ. ನಿಮ್ಮಪ್ಪ ಶರೀರದ ಅಪ್ಪ ನಿನ್ನ ಕೈ ಬಿಟ್ಬಿಟ್ನಾ? ನಿಮ್ಮ ಬಂಧುಗಳೆಲ್ಲ ಕೈ ಬಿಟ್ಬಿಟ್ರಾ? ನಿನ್ನ 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 ಬಿಸಿನೆಸ್ ನಿನ್ನ ಕೈ ಬಿಟ್ಬಿಡ್ತಾ? ಮೇಲೆ ನೋಡು, ಸಕಲವ ಸೃಷ್ಟಿಸಿ ನನಗೆಂದೇ ಕೊಡುವನು ಬಲಕರ, ಅವರ ಬಲಕರ ನನ್ನ ನಡೆಸಿದೆ ನನ್ನ ದೇವನೇ. ಹಾಡಿವಾಗ ಅರ್ಥ ಆಯ್ತಾ ನಾನು ಹಾಡೋದು? ಅವರ ಬಲಕರ ನನ್ನ ನಡೆಸ್ತಾ ಇದ್ದಂತೆ. ಯೆಹೋವಾ ಈರೇ, ಯೆಹೋವಾ